ಡಾಕ್ಟ್ರೇ, ನೀವು ಆರ್ಥರೈಟಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ನನಗೂ ಆರ್ಥರೈಟಿಸ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ. ನಮ್ಮ ವೀಕ್ಷಕರಲ್ಲಿ ಕೆಲವರಿಗೆ ಆರ್ಥರೈಟಿಸ್ ಬಗ್ಗೆ ಏನೂ ಗೊತ್ತಿರಲ್ಲ, ಕೆಲವರಿಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ, ಕೆಲವರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಆದರೂ ನಿಮಗೇನಾದರೂ ಅನುಮಾನಗಳಿದ್ರೆ ನಮ್ಮ ಸ್ಕ್ರೀನ್ ಕೆಳಗಡೆ ಕಾಣಿಸ್ತಿರೋ ನಂಬರು, ಅದಕ್ಕೆ ಕರೆ ಮಾಡಿ ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರ ಜೊತೆ ಮಾತಾಡಿ. ಡಾಕ್ಟರ್, ನನ್ನ ಮೊದಲನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಮೂಳೆಗಳ ರಚನೆ ಮತ್ತು ಅವುಗಳ ಪಾತ್ರಗಳೇನು? ಖಂಡಿತ. ಕನ್ನಡದಲ್ಲಿ ಒಂದು ಮಾತಿದೆ, ಏನಾಗಲಿ ಮುಂದೆ ಸಾಗುನಿ ಅಂತ. ಆ ಸಾಗೋದಿಕ್ಕೆ ಮನುಷ್ಯನ ದೇಹದ ಮೂಳೆಗಳಾಗಿರ್ಬೋದು, ಜಾಯಿಂಟ್ಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಇದು ಬಹಳನೇ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗತ್ತೆ. ಮೊದಲನೇದಾಗಿ ಈ ಜಾಯಿಂಟ್ ಅಲ್ಲಿ ಸಮಸ್ಯೆಗಳು ಉಂಟಾದಾಗ, ಈಗ ಜಾಯಿಂಟ್ ಆಗಿರ್ಬೋದು, ಮೂಳೆಗಳಾಗಿರ್ಬೋದು, ದಿನನಿತ್ಯ ಜೀವನದಲ್ಲಿ ನಾವು ಕೂತ್ಕೊಳ್ಳೇಬೇಕಾಗತ್ತೆ, ಎದೊಳ್ಬೇಕಾಗತ್ತೆ, ಮಲ್ಕೊಳ್ಬೇಕಾಗತ್ತೆ, ಮೂವ್ಮೆಂಟ್ ಮಾಡ್ಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾ ಇರುವಂತದ್ದು ಈ ಜಾಯಿಂಟ್. ಓಕೆ, ಸೊ ಇಲ್ಲಿ ಸಮಸ್ಯೆ ಉಂಟಾದಾಗ ನಾನಾ ತರದ ಒಂದು ಆರ್ಥರೈಟಿಸ್ ಸಮಸ್ಯೆಗಳಾಗಿರ್ಬೋದು, ನಾನಾ ತರದ ಒಂದು ಮೂಳೆಗಳ ಸಮಸ್ಯೆ ಆಗಿರ್ಬೋದು, ಇವತ್ತಿನ ದಿನಗಳಲ್ಲಿ ಜನರು ಸಫರ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಒಂದಾಗಿರುವಂತ ಆರ್ಥರೈಟಿಸ್, ಸಂಧಿವಾತ ಇವತ್ತಿನ ವಿಷಯವಾಗಿ ನಾವು ಆಯ್ಕೆ ಮಾಡ್ಕೊಂಡಿರುವಂತದ್ದು. ನಮ್ಮ ದೇಹಗಳಲ್ಲಿ, ನಮ್ಮ ಮೂಳೆಗಳಲ್ಲಿ ಯಾವಾಗ ಉರಿಯೂತ ಕಾಣ್ತಾ ಬರ್ತಾ ಇರತ್ತೆ, ಸವೆತ ಕಾಣ್ತಾ ಬರ್ತಾ ಇರತ್ತೆ, ನೋವುನ ಕಾಣ್ತಾ ಬರ್ತಾ ಇರತ್ತೆ, ಇದ್ರಲ್ಲೆಲ್ಲ ಮುಖ್ಯವಾದ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಆರ್ಥರೈಟಿಸ್. ಆರ್ಥರೈಟಿಸ್ ನಾವು ಸಂಧಿವಾತ ಅಂತ ಹೇಳಿ ಕರಿತೇವೆ. ಆರ್ಥರೈಟಿಸ್ ಇಸ್ ಎ ಡಿಜನರೇಟಿವ್ ಡಿಸೀಸ್ ಇನ್ ವಿಚ್ ದೇರ್ ಇಸ್ ಅನ್ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಆರ್ಥೋ ಅಂದ್ರೆ ಮೂಳೆ, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇಸ್ ಕಾಲ್ಡ್ ಆರ್ಥರೈಟಿಸ್. ಅಂದ್ರೆ ನಮ್ಮ ಮೂಳೆಗಳಲ್ಲಿ, ನಮ್ಮ ಸಂಧಿಗಳಲ್ಲಿ ಯಾವಾಗ ಉರಿಯೂತನ ಕಾಣ್ತಾ ಬರ್ತಾ ಇರ್ತೀವಿ, ಸವೆತನ ಕಾಣ್ತಾ ಬರ್ತಾ ಇರ್ತೀವಿ, ನೋವುನ ಕಾಣ್ತಾ ಬರ್ತಾ ಇರ್ತೀವಿ, ಸ್ಟಿಫ್ನೆಸ್ ನ ಕಾಣ್ತಾ ಬರ್ತಾ ಇರ್ತೀವಿ, ಈ ಕಂಡೀಷನ್ ನಾವು ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಎಪಿಡಮಿಯಾಲಜಿಕಲಿ ನೋಡ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 5 ಲಕ್ಷದಿಂದ 10 ಲಕ್ಷ ಜನರು ಒಂದು ವರ್ಷಕ್ಕೆ ಇವತ್ತಿನ ದಿನಗಳಲ್ಲಿ ಈ ಆರ್ಥರೈಟಿಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಇದ್ದಾರೆ. ಒಂದ್ 5-10 ವರ್ಷದ ಮುಂಚೆ ನಾವು ನೋಡ್ಬೇಕಿತ್ತು ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯಲ್ಲಿ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಅಥವಾ ಜಾಯಿಂಟ್ ಅಲ್ಲಿ ನೋವು ಬರ್ತಿದೆ ಅಂದ್ರೆ ಆ ವ್ಯಕ್ತಿಗೆ ವಯಸ್ಸಾಗಿರ್ತಿತ್ತು, ಅಂದ್ರೆ ಏಜ್ ಆದ್ಮೇಲೆ ಈ ಸಮಸ್ಯೆ ಕಂಡು ಬರ್ತಿತ್ತು ಅನ್ನೋ ಮಾತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಸಣ್ಣ ಮಕ್ಕಳಿನಿಂದ ಹಿಡಿದು ವಯಸ್ಕರವರೆಗೂ ಈ ವಿಧವಾದ ಒಂದು ಆರ್ಥರೈಟಿಸ್ಗೆ ಇವತ್ತಿನ ದಿನಗಳಲ್ಲಿ ಒಳಗಾಗ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ನಾವು 206 ಮೂಳೆಗಳನ್ನ ನೋಡಬಹುದು. 206 ಮೂಳೆಗಳಿರುತ್ತೆ, ಬೋನ್ಸ್ ಇರುತ್ತೆ. ಅದೇ ರೀತಿ 360 ಜಾಯಿಂಟ್ ಗಳಿರುತ್ತೆ. 360 ಜಾಯಿಂಟ್ ಗಳಿರುತ್ತೆ. ನಮಗೆ ಗೊತ್ತಾಗೋದೇ ಇಲ್ಲ. ಡಾಕ್ಟರ್, ಒಂದು ಕಾಲ್ ಬಂದಿದೆ, ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ. ಹಾ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಗೀತಾ ಅಂತ. ಹಾ, ಗೀತಾ. ನನ್ನ ಹೆಂಡತಿ ಹೆಸರು ಗೀತಾನೆ. ಹೇಳಿ. ಸರ್, ನಾನು ಗುಲ್ಬರ್ಗದಿಂದ ಫೋನ್ ಮಾಡ್ತಾ ಇದ್ದೀನಿ. ಸರ್, ಫೋಟೋ ತೋರಿಸ್ತಾ ಇದ್ರಿ ಅಲ್ಲ, ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು. ಫೋಟೋದಲ್ಲಿ ನೋಡಿದೆ ಸರ್, ಅದೇ ರೀತಿ ಸಮಸ್ಯೆ ಇದೆ ನನ್ಗೂನು. ಸರ್, ಏನ್ ಸಮಸ್ಯೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ನನ್ಗೆ. ಡಾಕ್ಟರ್ ಜೊತೆ ಮಾತಾಡಿ ತಿಳ್ಕೊಬೇಕಿತ್ತು ಸರ್. ಡೆಫಿನೆಟ್ ಆಗಿ ನಮ್ಮ ಹೋಮಿಯೋಪತಿಯ ವೈದ್ಯರು ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ. ಡಾಕ್ಟರ್, ಏನ್ ಹೇಳ್ತೀರಾ ಇದಕ್ಕೆ? ಹಲೋ. ಹಲೋ, ಹೇಳಿಮಾ, ಏನ್ ಸಮಸ್ಯೆ? ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ. ಡಾಕ್ಟರ್, ನಮ್ಮ ತಾಯಿಗೆ ಸುಮಾರು ಒಂದು 7-8 ವರ್ಷದಿಂದ ಮಂಡಿ ನೋವಿನ ಸಮಸ್ಯೆ ಕಾಣಿಸ್ಕೋತಾ ಇತ್ತು. ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ವಿ, ಸ್ವಲ್ಪ ಸ್ವಲ್ಪ ನೋವಿತ್ತಲ್ವಾ ಅಂತ. ಇವಾಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದ್ರೆ, ಅವರಿಗೆ ಕೂರಕ್ಕೂ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ, ನಡೆಯೋದಕ್ಕೂ ತುಂಬಾ ದೂರ ನಡೆದ್ರೆ ನೋವು ಅಂತ ಹೇಳ್ತಾರೆ. ಮತ್ತೆ ಮೂಳೆಯಲ್ಲಿ ನೋವು ಕಾಣಿಸ್ಕೋತಾ ಇದೆ ಡಾಕ್ಟರ್. ಓಕೆ, ಎಷ್ಟು ವಯಸ್ಸಮ್ಮ ನಿಮ್ ತಾಯಿ ಅವ್ರಿಗೆ? ಅವ್ರಿಗೆ ಸುಮಾರು 55 ವಯಸ್ಸಾಗಿದೆ ಸರ್ ಇವಾಗ. ಓಕೆ, ಸೊ 7 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಕಾರಣ ಕೂಡ ನೀವೇ ಹೇಳ್ತಾ ಇದ್ದೀರಾ, ಸೊ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿ. ಖಂಡಿತ ಇದನ್ನ ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿ ಕರಿತೀವಮ್ಮ. ಇದೊಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಅಫೆಕ್ಟ್ ಆಗುವಂಥದ್ದು. ಮಂಡಿ ಮೂಳೆ ಏನಾದರೂ ಒಂದು 50 ವರ್ಷದ ಮೇಲ್ಪಟ್ಟು ಒಂದು ಮಹಿಳೆ ಅಥವಾ ಒಂದು ಪುರುಷ ಬಂದ್ರು ಅಂತ ಹೇಳಿದ್ರೆ ಆದಷ್ಟು ಅದು ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗೆ ಒಳಗಾಗಿರ್ತಾರೆ. ಸೊ ಇದು ಏಜ್ ಆಗ್ತಾ ಆಗ್ತಾ ಬರುವಂಥದ್ದು 50 ವರ್ಷ ಆದ್ಮೇಲೆ, ಎಕ್ಸ್ಪೆಷಲಿ ಮಹಿಳೆಯರಲ್ಲಿ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ, ಅವರ ತೂಕದ ಒತ್ತಡದಿಂದ, ಸೊ ಈ ಮೂಳೆಗಳು ಸವ್ಯಕ್ಕೆ ಸ್ಟಾರ್ಟ್ ಆಗುತ್ತಮ್ಮ.
ಓಕೆ. ಸೊ ಎರಡು ಮೂಳೆಗಳ ಏನ್ ಮಧ್ಯ ಜೆಲ್ ಅಂತ ಇರುತ್ತೆ, ಲೂಬ್ರಿಕೇಟಿಂಗ್ ಜೆಲ್ ಅಂತ ಹೇಳ್ತೀವಿ, ಸೊ ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಇದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿನ ಒಂದು ಕಾರ್ಟಿಲೇಜ್, ಮೂಳೆಗಳ ಒಂದು ಪರ್ದೆ ಏನಿರುತ್ತೆ, ಸೊ ಅದು ವೇರ್ ಅಂಡ್ ಟೇರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ಒಂದ್ ಮೂಳೆಗೆ ಒಂದ್ ಮೂಳೆ ರಬ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಈ ರೀತಿಯ ಒಂದು ಮಂಡಿಯಲ್ಲಿ ನೋವು ಬರುವಂತದ್ದು, ಸೊ ಕೂತ್ಕೊಂಡ್ರೆ ಹೆಚ್ಚಾಗತ್ತೆ, ನಡೆದ್ರೆ ಹೆಚ್ಚಾಗತ್ತೆ. ಸೊ ಇದೊಂದು ಗ್ರಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಸೊ ಇಷ್ಟು ವರ್ಷ ಏನು ಅಷ್ಟು ಸಮಸ್ಯೆ ಇರಲಿಲ್ಲ, ನೋವು ಬರ್ತಿದ್ರು ಸಹ ನೆಗ್ಲೆಕ್ಟ್ ಮಾಡ್ತಿದ್ರಿ ಅಂದ್ರೆ ಮೊದಲನೇ ಹಂತದಿಂದ ಸ್ಟಾರ್ಟ್ ಆಗಿದೆ. ಈಗ ಒಂದು 3ನೇ ಹಂತಕ್ಕೆ ಬಂದಾಗ ಡಿಜೆನರೇಷನ್ ಚೇಂಜಸ್ ತುಂಬಾ ಆದಾಗ ನಿಮ್ಗೆ ಆ ನೋವು ಅನ್ನೋದು ಕಾಣ್ತಾ ಬರ್ತಾ ಇದೆ. ಮತ್ತೆ ಏನೆಲ್ಲ ಒಂದು ಚಿಕಿತ್ಸೆ ಪಡ್ಕೊಂಡ್ರು ಆ ನೋವು ಹೋಗ್ತಾ ಇಲ್ಲ. ಸೊ ಇದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಆಸ್ಟಿಯೋ ಸಂಧಿವಾತ ಅಂತ ಹೇಳಿ ಕರಿತೇವಮ್ಮ. ಏಜ್ ಆದ್ಮೇಲೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ, ಬಟ್ ಮುಂದೆ ಇನ್ನಷ್ಟು ಡಿಜೆನರೇಷನ್ ಆಗದಂಗೆ ನಾವು ನೋಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇದಕ್ಕೆ ಆದಷ್ಟು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಿ, ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ನಿಮ್ಮ ತಾಯಿಯವ್ರಿಗೆ ಹೇಳಿ ಆದಷ್ಟು ಮೆಟ್ಲತ್ತದನ್ನ ಅವಾಯ್ಡ್ ಮಾಡ್ತಾ ಬನ್ನಿ, ಮತ್ತೆ ಕೆಳಗಡೆ ಕೂತ್ಕೊಂಡು ಎದೋಳೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಎಸ್ಪೆಷಲಿ ಇಂಡಿಯನ್ ಟಾಯ್ಲೆಟ್ಸ್ ನ ಯೂಸ್ ಮಾಡೋದು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಬಿಕಾಸ್ ಕೂತ್ಕೊಂಡು ಎದೊಳ್ಬೇಕಾದ್ರೆ ಏನಾಗುತ್ತೆ, ಹೆಚ್ಚು ಒತ್ತಡನ ನೀವು ಮಂಡಿ ಮೇಲೆ ಕೊಟ್ಟಾಗ ಸೊ ಅದು ಇನ್ನಷ್ಟು ನೋವು ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ. ಮತ್ತೆ ಮೂಳೆಗಳಿಗೆ ಬೇಕಾಗಿರುವಂತದ್ದು, ಎಸ್ಪೆಷಲಿ ಮಂಡಿಯ ಮೂಳೆಗಳಿಗೆ ಬೇಕಾಗಿರುವಂತದ್ದು ಸಪೋರ್ಟಿವ್ ಸ್ಟ್ರಕ್ಚರ್ಸ್. ಸೊ ಆ ಸಪೋರ್ಟಿವ್ ಸ್ಟ್ರಕ್ಚರ್ ಸ್ಟ್ರೆಂತ್ ಆಗಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡುವಂತದ್ದು, ಸ್ವಲ್ಪ ಮೂಳೆಗಳಿಗೆ ಬೇಕಾಗಿರುವಂತದ್ದು ಕ್ಯಾಲ್ಸಿಯಂ ಅಂಶ, ನಿಮ್ ತಾಯಿಯವ್ರಿಗೆ ಸ್ವಲ್ಪ ಮೊಟ್ಟೆ, ಹಾಲು, ಈ ರೀತಿಯ ಒಂದು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಅಂಶ ಇರೋ ಪದಾರ್ಥಗಳನ್ನ ಕೊಟ್ಟಾಗ ಮೂಳೆಗಳ ಸಾಂದ್ರತೆ ಅಂದ್ರೆ ಅದರ ಶಕ್ತಿ ಹೆಚ್ಚಾಗ್ತಾ ಇರತ್ತೆ. ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಕೊಡ್ಸೋದ್ರಿಂದ ಇನ್ನಷ್ಟು ಡಿಜೆನರೇಷನ್ ಆಗದಿರಂಗೆ ನೋಡ್ಕೊಳ್ತಾ ಬರುತ್ತಮ್ಮ. ಸೊ ಅಟ್ಲೀಸ್ಟ್ ಇವಾಗ ಏನ್ ಕೆಲಸ ಮಾಡ್ತಾ ಇದಾರೆ, ಇನ್ನಷ್ಟು ಡಿಪೆಂಡೆನ್ಸಿ ಆಗದಿರ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ದಯವಿಟ್ಟು ಇನ್ನಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ ಅಮ್ಮ. ಸೊ ಆದಷ್ಟು ಒಂದು ಎಕ್ಸ್ರೇನ ಮಾಡಿಸಿ ಎಷ್ಟು ಮಟ್ಟಿಗೆ ಡಿಜೆನರೇಷನ್ ಆಗಿದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆಯಾ, ಥರ್ಡ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡು ಅದರ ತಕ್ಕಂತೆ ಚಿಕಿತ್ಸೆನ ಕೊಡ್ಬೋದಾಗತ್ತಮ್ಮ. ಸರಿ ಡಾಕ್ಟರ್, ಖಂಡಿತವಾಗಿ ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಕರ್ಕೊಂಡ್ ಬನ್ನಿ ಅಮ್ಮ, ನಿಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸರ್. ಓಕೆ ಗೀತಾ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ? ಹೌದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಈ ತರದ ಕೇಸಸ್ ಅಲ್ಲಿ ಏನಾಗುತ್ತೆ, ಎರಡು ಮೂಳೆಗಳ ಮಧ್ಯೆ ನಾನು ಏನ್ ಪರ್ದೆ ಅಂತ ಹೇಳಿದೆ ಕಾರ್ಟಿಲೇಜ್, ಆ ಕಾರ್ಟಿಲೇಜ್ ಅಲ್ಲಿ ಪ್ರೋಟಿಯೋಗ್ಲೈಕನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಸೊ ಇದೊಂದು ಪ್ರೋಟೀನ್ ಕಂಟೆಂಟ್. ಸೊ ಯಾವಾಗ ನಾವು ತೂಕ ಹೆಚ್ಚಾಗ್ತಾ ಹೋಗ್ತಾ ಇರ್ತೀವಿ ಅಥವಾ ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತಾ ಇರ್ತೀವಿ, ಆ ಪ್ರೋಟಿಯೋಗ್ಲೈಕನ್ಸ್ ಅಂತ ಕಂಟೆಂಟ್ ಅದು ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ರೆಡ್ಯೂಸ್ ಆಯ್ತಾ ಅಂತ ಹೇಳಿದ್ರೆ, ಸೊ ಈ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ ಪರ್ದೆ, ಅದು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೇರ್ ಅಂಡ್ ಟೇರ್ ಆಫ್ ದ ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಅದು ವೇರ್ ಆಗ್ತಾ ಏನಾಗುತ್ತೆ, ಅರ್ಧೋಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ಒಂದ್ ಮೂಳೆ ರಬ್ ಆಗ್ತಾ ಇರುತ್ತೆ. ಸೊ ಇದರಿಂದ ಸೈನೋವೆಲ್ ಮೆಂಬ್ರೇನ್ಗೆ ಏಟ್ ಬೀಳ್ಬೋದು, ಸೈನೋವೆಲ್ ದ್ರವ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಈ ಜಾಯಿಂಟ್ ಕ್ಯಾಪ್ಸುಲ್, ಜಾಯಿಂಟ್ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಏನ್ ಹೇಳಿದೆ, ಲಿಗಮೆಂಟ್ಸ್ ಆಗಿರ್ಬೋದು, ಟೆಂಡನ್ಸ್ ಆಗಿರ್ಬೋದು, ಬರ್ಸ ಆಗಿರ್ಬೋದು, ಇದೆಲ್ಲ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೇನ್ ಆಗಿ ಮುಖ್ಯವಾಗಿ ನಾವು ಹೇಳುವಂತದ್ದು 50 ವರ್ಷದ ಮೇಲ್ಪಟ್ಟು ಬರುವಂತ ಒಂದು ಸಮಸ್ಯೆ. ಈಗ ತಲೆ ಕೂದಲು ಹೇಗೆ ಬೆಳಗಾಗ್ತಾ ಹೋಗ್ತಾ ಇರುತ್ತೆ, ಮನುಷ್ಯನ ಮೂಳೆಗಳು ಸವಿಯುವಂಥದ್ದು ಆಫ್ಟರ್ 50 ಇಯರ್ಸ್ ಅಷ್ಟೇ ಪ್ರತಿಶತ ಕಾಮನ್ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ಇದು ಅರ್ಲಿ ಸ್ಟೇಜಸ್ ಅಲ್ಲಿ ಬರ್ತಾ ಇರೋದ್ರಿಂದ ಚಿಕಿತ್ಸೆ ಅವಶ್ಯಕತೆ ಬಹಳ ಇದೆ. ಈ ಆಸ್ಟಿಯೋ ಆರ್ಥೈಟಿಸ್ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣ ನಾನು ಹೇಳಬೇಕು ಅಂತ ಹೇಳಿದ್ರೆ ಹೆರಿಡಿಟರಿ ಟೆಂಡೆನ್ಸಿ, ಅಂದ್ರೆ ಆನುವಂಶಿಕತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಆನುವಂಶಿಕತೆಯಿಂದ ಈ ಆಸ್ಟಿಯೋ ಆರ್ಥೈಟಿಸ್ ಬರುತ್ತೆ ಅಂತ ಹೇಳಿ. ತಂದೆಗೆ ಆಸ್ಟಿಯೋ ಆರ್ಥೈಟಿಸ್ ಇರುವಂತದ್ದು ಅಥವಾ ತಾಯಿಗೆ ಆಸ್ಟಿಯೋ ಆರ್ಥೈಟಿಸ್ ಇರುವಂತದ್ದು, ಮೆಟ್ರನಲ್ ಸೈಡ್ ಆಗಿರ್ಬೋದು, ಪೆಟ್ರನಲ್ ಸೈಡ್ ಆಗಿರ್ಬೋದು, ತಾತ ಅಜ್ಜಿಗೆ ಇರುವಂತದ್ದು. ನಾವು ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನನಗೂ ಅರ್ಲಿ ಏಜ್ ಅಲ್ಲಿ ಆಸ್ಟಿಯೋ ಆರ್ಥೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಎರಡನೇದಾಗಿ ನಾನು ಹೇಳುವಂತದ್ದು ಓಲ್ಡ್ ಏಜಿಂಗ್, ಅಂದ್ರೆ ಏಜ್ ಆಗ್ತಾ ಸಾಮಾನ್ಯವಾಗಿ ಮೂಳೆಗಳ ಸವೆತ ಉಂಟಾಗುವಂತದ್ದು ಸರ್ವೇ ಸಾಮಾನ್ಯವಾಗಿ ನೋಡುವಂತದ್ದು. ಈಗ 40 ವರ್ಷದಲ್ಲೂ ಜನ ಕೆಲಸ ಮಾಡ್ತಾ ಇದ್ದಾರೆ, 50 ವರ್ಷದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, 60 ವರ್ಷ ಆದ್ಮೇಲೆ ಸೆಡೆಂಟರಿ ಲೈಫ್ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮೂಳೆಗಳ ಒತ್ತಡ ಕೊಡುವಂತದ್ದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಏಜ್ ಆಗ್ತಾ ಕೂಡ ಮಂಡಿಲಿ ನೋವು ಬರುವಂತದ್ದು, ಬೆನ್ನಲ್ಲಿ ನೋವು ಬರುವಂತದ್ದು, ಹಿಪ್ ಜಾಯಿಂಟ್ ಅಲ್ಲಿ ಪೇನ್ ಬರುವಂತ ಸಮಸ್ಯೆಗಳು ಖಂಡಿತ ಇರುತ್ತೆ. ಅದೇ ರೀತಿ ಒಂದು 3ನೇ ಕಾರಣವಾಗಿ ನಾವು ನೋಡುವಂತದ್ದೇ ಒಬೇಸಿಟಿ ಅಂಡ್ ಓವರ್ ವೆಯ್ಟ್. ಸೊ ಇವತ್ತಿನ ದಿನಗಳಲ್ಲಿ ಸ್ಥೂಲಕಾಯ, ಬೊಜ್ಜುತನ, ವೆಯ್ಟ್ ಜಾಸ್ತಿ ಆಗ್ತಾ ಇರುವಂತದ್ದು ಎಲ್ಲ ರೋಗಕ್ಕೂ ಒಂದು ಸರ್ವೇ ಸಾಮಾನ್ಯ ಆದ ಒಂದು ಕಾರಣ ಅಂತ ನಮ್ಗೆ ಇವತ್ತಿನ ದಿನಗಳಲ್ಲಿ ತಿಳಿದು ಬರ್ತಾ ಇದೆ. ಸೊ ಇದರಿಂದ ನಮ್ಮ ವೆಯ್ಟ್ ಯಾವಾಗ ಜಾಸ್ತಿ ಆಗ್ತಾ ಇದೆ, ಸೊ ನಮ್ಮ ಮೂಳೆಗಳ ಮೇಲೆ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಈಗ ಒಂದು 5 kg ವೆಯ್ಟ್ ಹೆಚ್ಚಾಯ್ತು ಅಂದ್ರೆ ಸಡನ್ ಆಗಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಪೇನ್ ಬರೋದಿಲ್ಲ.
ಸೊ ನಮ್ಮ ಬಾಡಿ ಯಾವ ರೀತಿ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಲಿಮಿಟ್ ಆಗಿ ಅದು ಕ್ಯಾರಿ ಮಾಡ್ಬೋದು, ಅದು ತಡ್ಕೊಳ್ಬೋದು, ತಡ್ಕೊಳ್ತಾ ಇರುತ್ತೆ. ಬಟ್ ತಡ್ಕೊಳ್ಳೋದಕ್ಕಿಂತ ಹೆಚ್ಚು ಅದಕ್ಕೆ ಲಿಮಿಟ್ ಇಲ್ಲದೆ ನಾವು ಅದಕ್ಕೆ ಒತ್ತಡ ಕೊಡ್ತಾ ಇರ್ತೀವಿ. ಸೊ ಆಗ ಈ ರೀತಿಯ ಮೂಳೆಗಳಲ್ಲಿ ನೋವು ಬರುವಂತದ್ದು, ಸಂಧಿಗಳಲ್ಲಿ ನೋವು ಬರುವಂತದ್ದು, ಸ್ಟಿಫ್ನೆಸ್ ಆಗುವಂತದ್ದು ಲಕ್ಷಣಗಳು ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಡಾಕ್ಟರ್ ಇನ್ನೊಂದು ಕಾಲ್ ಬಂದಿದೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ರೀ. ತಮ್ಮ ಹೆಸರು? ಸರ್ ನನ್ನ ಹೆಸರು ಶಂಭು ಅಂತ ರೀ. ಶಂಭು ಅವರೇ, ಹಾ ರೀ. ಎಲ್ಲಿಂದ ಮಾತಾಡ್ತಿದ್ದೀರಾ ನೀವು? ಹುಬ್ಳಿಯಿಂದ ರೀ ಸರ್. ಓ, ಹುಬ್ಳಿ ಜನ. ಹೇಳಿ ಹೇಳಿ ಹೇಳಿ. ಸರ್ ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಹಾಗೆ ನಿಮ್ ಜೊತೆ ಮಾತಾಡಿ ನಮ್ಗೆ ಸ್ವಲ್ಪ ಖುಷಿ ಅನಿಸ್ತ್ರಿ. ಹೇ, ಬಹಳ ಸಂತೋಷ ರೀ, ನನಗೂ ಖುಷಿ. ಹೇಳಿ. ಹಾ ಸರ್, ಸ್ವಲ್ಪ ನಂಗೆ ಚಿಕನ್ ಗುನ್ಯಾ ಬಂದಿದೆ ಸರ್ ಒಂದು 6 ತಿಂಗಳ ಹಿಂದ್ಗಡೆ. ಸೊ ಅದ್ರ ಬಗ್ಗೆ ಪರಿಹಾರ ತಿಳ್ಕೊಬೇಕಂತ ಡಾಕ್ಟರ್ ಜೊತೆ ಮಾತಾಡ್ಬೇಕಂತ ಕಾಲ್ ಮಾಡಿದೆ ಸರ್. ಡೆಫಿನೆಟ್ ಆಗಿ ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಚಿಕನ್ ಗುನಿಯಾದಿಂದ ಆಗ್ತಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನ ನಿಮಗೆ ನಿಜವಾಗ್ಲೂ ಕೊಡ್ತಾರೆ. ಮಾತಾಡಿ ಅವ್ರ ಜೊತೆ. ಸರ್ ಹಲೋ. ಹಲೋ ಸರ್, ನಮಸ್ಕಾರ ರೀ. ನಮಸ್ತೆ ಶಂಭು ಅವರೇ, ಹೇಳಿ ಏನ್ ಸಮಸ್ಯೆ? ಸರ್ ನಾನು ಹುಬ್ಳಿಯಿಂದ ಮಾತಾಡೋದ್ರಿ. ಹೇಳಿ ಶಂಭು ಅವರೇ. ಸರ್ ನನಗೆ ಬ್ಯಾಕ್ ಪೇನ್ ಇದೆ ಸರ್. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್. ಮೆಡಿಕಲ್ ರೆಪ್ರೆಸೆಂಟೇಟಿವ್, ಓಕೆ. ಹಾ ಸರ್, ನಂದು ಬ್ಯಾಕ್ ಪೇನ್ ಇದೆ ಸರ್. ಒಂದ್ 2 ವರ್ಷದಿಂದ ತುಂಬಾ ನೋವ್ತಾ ಇದೆ. ದಿನಕ್ಕೆ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ತೀರಾ? ಒಂದು 30-40 ಕಿಲೋಮೀಟರ್ ಹೋಗ್ತೇನೆ ಸರ್. ಓಕೆ. ಎಷ್ಟು ವಯಸ್ಸು ಶಂಭು ಅವರೇ ನಿಮ್ಗೆ? ಇವಾಗ 30 ವರ್ಷ ಸರ್ ನಂಗೆ. ಓಕೆ. ಬ್ಯಾಕ್ ಪೇನ್ ಅಂತ ಹೇಳ್ತಾ ಇದ್ದೀರಾ, ಎಲ್ಲಾದ್ರೂ ವೈದ್ಯರನ್ನ ಭೇಟಿ ಆಗಿದ್ರಾ? ಏನಾದ್ರೂ ಪರೀಕ್ಷೆಗಳಿಗೆ ಒಳಗಾಗಿದ್ರಾ? ಹಾ ಸರ್, ಅಲೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇನೆ ಸರ್. ಅವರು ಅದು ನೋವು ಮಾತ್ರೆ ಕೊಟ್ಟಿರ್ತಾರೆ. ಓಕೆ. ಏನಾದ್ರೂ ಡಯಾಗ್ನೋಸ್ ಮಾಡಿದಾರಾ ಇದೇ ಸಮಸ್ಯೆ ಆಗಿದೆ ಅಥವಾ ಏನಾದ್ರೂ ತೊಂದರೆ ಅಂತ ಹೇಳಿದಾರಾ? ಅದೇನೋ ಡಿಸ್ಕ್ ಅಂತ ಹೇಳಿದಾರೆ ಸರ್ ಲ್ಯಾಬ್ ಅಲ್ಲಿ. ಓಕೆ. ಸೊ ತುಂಬಾ ವರ್ಷದಿಂದ ಈ ಡ್ರೈವಿಂಗ್ ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ತುಂಬಾ ಜನ ನಿಮ್ ತರ ಆಕ್ಯುಪೇಷನ್ ಅಲ್ಲಿ ಇರ್ತಾರೆ. ಸೊ ಅಂತವ್ರಿಗೆ ಏನಾಗುತ್ತೆ, ಒಂದಲ್ಲ ಒಂದು ದಿವಸ ಈ ಕತ್ತು ನೋವು ಬರುವಂತದ್ದು, ಬ್ಯಾಕ್ ಪೇನ್ ಬರುವಂತದ್ದು, ಬೆನ್ನಿನಲ್ಲಿ ಎಳ್ತಾ ಬರುವಂತ ಸಮಸ್ಯೆಗಳಿರುತ್ತೆ. ಸೊ ಇದು ನಾವು ಮೆಡಿಕಲಿ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಹೆಚ್ಚು ಯಾರು ಕೂತ್ಕೊಂಡೇ ಕೆಲಸ ಮಾಡ್ತಾರೆ, ಹೆಚ್ಚು ಯಾರು ಡ್ರೈವಿಂಗ್ ಕೆಲಸ ಹೆಚ್ಚು ಮಾಡ್ತಾರೆ, ಸೊ ಅಂತವ್ರಿಗೆ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಸ್ಪಾಂಡಿಲೈಟಿಸ್ ಅಂತ ಹೇಳಿದ್ರೆ ನಮ್ಮ ಬೆನ್ನಿನ ಮೂಳೆ ಏನಿರುತ್ತೆ, ಪ್ರತಿಯೊಂದು ಮೂಳೆಗೂ ಆಸ್ ಎ ಕುಷನ್, ಆಸ್ ಎ ಶಾಕ್ ಅಬ್ಸರ್ವ್ ಆಗಿರುವಂತದ್ದು ಡಿಸ್ಕ್. ನೀವೇನ್ ಡಿಸ್ಕ್ ಅಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ. ಸೊ ಆ ಡಿಸ್ಕ್ ನ ನಾವು ಇಂಟರ್ ವರ್ಟಿಬಲ್ ಡಿಸ್ಕ್ ಅಂತ ಹೇಳಿ ಕರಿತೇವೆ. ಸೊ ಇದು ಯಾವಾಗ ಒತ್ತಡಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತಾ ಇರ್ತೀರಾ, ಸೊ ಅದೇನಾಗುತ್ತೆ, ಸ್ಲಿಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಸ್ಲಿಪ್ಪಿಂಗ್ ಡಿಸ್ಕ್ ಅಥವಾ IVDP, ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಕಂಡೀಷನ್ಸ್ ನಿಮ್ಮಲ್ಲಿ ಆಗಿರುತ್ತೆ. ಸೊ ಅದಕ್ಕೆ ಒಂದು ಸಿಟಿ ಸ್ಕ್ಯಾನ್ ನ ಮಾಡಿಸಿದ್ರೆ ಗೊತ್ತಾಗುತ್ತೆ. ಬರೀ ಆ ಡಿಸ್ಕ್ ಜರುಗುವಂತದ್ದಲ್ಲ, ಆ ಡಿಸ್ಕ್ ಜರುಗ್ತಾ ಬಂತು ಅಂತ ಹೇಳಿದ್ರೆ ಅಲ್ಲಿ ಪಾಸ್ ಆಗುವಂತ ನರಗಳ ಮೇಲೆ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಬರೀ ಬ್ಯಾಕ್ ಪೇನ್ ಒಂದೇ ಅಲ್ಲ, ತೊಡೆಯ ಹಿಂಭಾಗದಲ್ಲಿ ನೋವು ಬರುವಂತದ್ದು, ಮೀನ್ಖಂಡದಲ್ಲಿ ನೋವು ಬರುವಂತದ್ದು, ಅಲ್ಲಿ ಒಂದು ನರ ಬರುತ್ತೆ, ಅಂದ್ರೆ ನರ್ವ್ ಬರುತ್ತೆ, ಸಯಾಟಿಕ್ ನರ್ವ್ ಅಂತ. ಇದ್ರ ಮೇಲೆ ಪ್ರೆಷರ್ ಹೆಚ್ಚಾದಾಗ ನಿಮ್ಗೆ ಸಯಾಟಿಕಾ ಅಂತ ಒಂದು ಕಂಡೀಷನ್ ಬರುತ್ತೆ. ಅಟ್ಲೀಸ್ಟ್ ಈಗ್ಲಾದ್ರೂ ನೀವು ಆ ಡ್ರೈವಿಂಗ್ ನ ಕಡಿಮೆ ಮಾಡ್ತಾ ಬನ್ನಿ. ಸೊ ಜೊತೆಗೆ ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾ ಬರಬೇಕಾಗತ್ತೆ ಅಥವಾ ಡೈಲಿ ಆಕ್ಟಿವಿಟೀಸ್ ನ ಮಾಡಬೇಕಾಗತ್ತೆ. ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಲಂಬೋ ಸ್ಯಾಕ್ರಲ್ ಬೆಲ್ಟ್ ಅಂತ ಬರುತ್ತೆ, ಈ ಬೆಲ್ಟ್ ನ ವೇರ್ ಮಾಡಿ ನೀವು ದಿನದ ಚಟುವಟಿಕೆನ ಮಾಡಬಹುದಾಗತ್ತೆ. ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳುವಂಥದ್ದು, ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳುವಂಥದ್ದು, ಎಕ್ಸ್ಪೆಷಲಿ ಭಾರ ಇರೋ ಪದಾರ್ಥನ ಎತ್ತುವಂಥದ್ದು ಆದಷ್ಟು ಅವಾಯ್ಡ್ ಮಾಡಿ ಶಂಭು ಅವರೇ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಬನ್ನಿ. ಒಂದು ತಿಳ್ಕೊಳ್ಳಿ, ಇದು ಮೇಲೆ ಮೇಲೆ ನೋವಿನ ಮಾತ್ರೆ ತಗೊಳ್ಳೋದ್ರಿಂದ, ಮೇಲೆ ಮೇಲೆ ಮುಲಾಮ್ ಹಚ್ಚೋದ್ರಿಂದ ಎಷ್ಟೋ ಜನ ಸ್ಪ್ರೇಗಳನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ, ತಕ್ಷಣಕ್ಕೆ ನೋವು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಡಿಸ್ಕ್ ಅಲ್ಲಿ ಆಗಿರುವಂತ ಒಂದು ಸಮಸ್ಯೆ, ನರಗಳಿಗೆ ಆಗಿರುವಂತ ಒಂದು ಸಮಸ್ಯೆ. ಇದು ಇಂಟರ್ನಲ್ ಮೆಡಿಕೇಶನ್ಸ್ ಮೂಲಕನೇ ಇದನ್ನ ಸರಿಪಡಿಸಬೇಕಾಗತ್ತೆ. ಹೋಮಿಯೋಪತಿ ಅನ್ನೋದು, ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್. ಬರೀ ನೋವಷ್ಟೇ ಕಡಿಮೆ ಆಗೋದಕ್ಕೆ ನಾವು ಔಷಧಿಗಳನ್ನ ಕೊಡೋದಿಲ್ಲ. ಆ ನೋವು ಕಡಿಮೆ ಆಗೋದಕ್ಕೆ ಏನ್ ಕಾರಣ, ಸೊ ಆ ರೋಗನ ನಾವು ಟ್ರೀಟ್ಮೆಂಟ್ ನ ಕೊಡ್ತೀವಿ. ರೋಗ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕಲಿ ನೋವು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಮಲ್ಕೊಳ್ಬೇಕಾದ್ರೆ ಒಂದು ಸಾಫ್ಟ್ ಪಿಲ್ಲೋನ ಬೆನ್ನಿನ ಹಿಂಬದಿಯಲ್ಲಿ ಇಟ್ಕೊಂಡು ನೀವು ಮಲ್ಕೊಳ್ತಾ ಬನ್ನಿ. ಸೊ ಇದೆರಡು ನಿಮ್ಗೆ ಅಡ್ವೈಸ್ ಆಗ್ತಾ ಬರ್ತಾ ಇರುತ್ತೆ, ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇದನ್ನ ಸ್ವಲ್ಪ ದಿವಸ ಮಾಡಿ, ತದನಂತರ ಕೂಡ ನಿಮ್ಗೆ ಇದರಿಂದ ಸಹಾಯ ಆಗ್ತಾ ಇಲ್ಲ, ನೋವು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿಯ ನುರಿತ ವೈದ್ಯರು ನಿಮ್ಮ ಸಮಸ್ಯೆಗೆ ಯಾವತ್ತೂ ಸಹಾಯಕಾರಿಯಾಗಿರ್ತಾರೆ. ಹಾ ಸರ್. ಸರ್ ನಿಮ್ದು ಹುಬ್ಳಿಯಲ್ಲಿ ಏನಾದ್ರು ಬ್ರಾಂಚಸ್ ಹಾಸ್ಪಿಟಲ್ ಇದೆ? ಖಂಡಿತ ಹುಬ್ಳಿಲಿ ನಮ್ಮ ಶಾಖೆ ಇದೆ. ಸೊ ಟಿವಿ ಪದ್ರ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿದೆ ನಂಬರ್ಸ್, ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ, ನುರಿತ ವೈದ್ಯರು ಇರ್ತಾರೆ. ಸೊ ಆದಷ್ಟು ಬೇಗ ಚಿಕಿತ್ಸೆ ಪಡ್ಕೊಂಡಷ್ಟು ನಿಮ್ಮ ಸಮಸ್ಯೆನ ಆದಷ್ಟು ಬೇಗ ಗುಣಪಡಿಸ್ಕೊಳ್ಬಹುದು ಅನ್ನೋದು ಹೇಳ್ಬೋದಾಗತ್ತೆ ಸರ್. ಸರಿ ಸರ್, ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಖುಷಿ ಆಯ್ತು. ಮತ್ತೊಂದು ಕಾರಣವಾಗಿ ನಾವು ಆಸ್ಟಿಯೋಆರ್ಥೈಟಿಸ್ ಅಲ್ಲಿ ತುಂಬಾ ಜನಕ್ಕೆ ಈ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ದಿನದ ಜೀವನದಲ್ಲಿ ನಾನು ಒಂದು 5 ಕಿಲೋಮೀಟರ್ ವಾಕಿಂಗ್ ಮಾಡಿದೆ ಡಾಕ್ಟರ್, ಒಂದು 8 ಕಿಲೋಮೀಟರ್ ವಾಕಿಂಗ್ ಮಾಡಿದೆ ಅಂತ ಹೇಳ್ತಾರೆ.
ಸೊ ವಾಕಿಂಗ್ ಎಷ್ಟು ಮಾಡಬೇಕು, ನಮ್ಮ ಮೂಳೆಗಳಿಗೆ ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟೇ ಕೊಡಬೇಕು. ಸೊ ನಾವ್ ಯಾವಾಗ ಅದಕ್ಕೆ ಹೆಚ್ಚು ಒತ್ತಡನ ಕೊಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಲಿಫ್ಟಿಂಗ್ ಆಫ್ ವೇಟ್ಸ್ ಆಗಿರ್ಬೋದು, ಒಂದು ಮನುಷ್ಯ ಒಂದು 5 kg ಲಿಫ್ಟ್ ಮಾಡ್ಬೋದು. ಅದೇ ರೀತಿ ಒಂದು 25 kg ಲಿಫ್ಟ್ ಮಾಡ್ತಾ ಇದೀನಿ, 40 kg ಲಿಫ್ಟ್ ಮಾಡ್ತಾ ಇದೀನಿ ಅಂದ್ರೆ ಮೂಳೆಗಳ ಮೇಲೆ ಎಷ್ಟು ಒತ್ತಡ ಕೊಡ್ತಾ ಇದೀವಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಒಂದು ಕ್ಲೈಂಬಿಂಗ್ ಸ್ಟೇರ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರ ನಾವು ಪೇಷಂಟ್ಸ್ ಗಳು ಬಂದಾಗ, ಸರ್ ನಮ್ಮ ಮನೆ ಇರೋದು 4ನೇ ಫ್ಲೋರು ಅಥವಾ 5ನೇ ಫ್ಲೋರು, ದಿನನಿತ್ಯ ಜೀವನದಲ್ಲಿ ನಾನೊಂದು 10 ಸರಿ ಓಡಾಡ್ಲೇಬೇಕಾಗತ್ತೆ. ಸೊ ಇದರಿಂದ ಕೂಡ ಆಸ್ಟಿಯೋ ಆರ್ಥೈಟಿಸ್ ಬರುವಂತ ಸಾಧ್ಯತೆ. ಇದೆಲ್ಲ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಕೂತ್ಕೊಂಡು ಎದೊಳ್ಬೇಕಾದ್ರೆ ಆಗಿರ್ಬೋದು, ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡುವಂತದ್ದು ಅಥವಾ ಊಟ ಮಾಡುವಂತದ್ದು ಸಾಮಾನ್ಯವಾಗಿ. ಇದರಿಂದ ಏನಾಗುತ್ತೆ, ಮೂಳೆಗಳ ಮೇಲೆ ದಿನ 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 ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಅದೇ ರೀತಿ ಮೆಕ್ಯಾನಿಕಲ್ ಸ್ಟ್ರೆಸ್ ಆಯ್ತು ಅಂದ್ರೆ ಇಂಜುರಿ ಕೂಡ ಒಂದು ಆಸ್ಟಿಯೋ ಆರ್ಥೈಟಿಸ್ಗೆ ಸಮಸ್ಯೆಗಳನ್ನ ಕೊಡ್ತಾ ಹೋಗ್ಬೋದು, ಕಾರಣ ಆಗ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಹೇಳ್ತಾರೆ, ಸರ್ ಒಂದ್ 2 ವರ್ಷದಿಂದ ಕಾಲಿಗೆ ಪೆಟ್ಟು ಬಿದ್ದಿತ್ತು ಅಥವಾ ಆಕ್ಸಿಡೆಂಟ್ ಆಗಿತ್ತು, ಜಾಯಿಂಟ್ಗೆ ಏಟ್ ಆಗಿತ್ತು. ಸೊ ಆಗ ಜಾಯಿಂಟ್ ನ ಸ್ಟ್ರಕ್ಚರ್ಸ್ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಒಂದು ಕಾರ್ಟಿಲೇಜ್ ಮೇಲೆ ವೇರ್ ಅಂಡ್ ಟೇರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ಕೂಡ ಸಮಸ್ಯೆಗಳು ಉಂಟಾಗಬಹುದು. ಮುಖ್ಯವಾದ ಒಂದು ಕಾರಣ ಆಸ್ಟಿಯೋ ಆರ್ಥೈಟಿಸ್ ಇವತ್ತಿನ ದಿನಗಳ ಹೆಚ್ಚಾಗೋದಕ್ಕೆ ಮಹಿಳೆಯರಲ್ಲಿ ಎಕ್ಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಬಹಳನೇ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ. ಸೊ ನಾರ್ಮಲ್ ಆಗಿ ಒಂದು 6 ರಿಂದ 7 ರೀತಿಯ ಒಂದು ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ, ನಾರ್ಮಲ್ ರೇಂಜ್ ಅಲ್ಲಿ ಇರಬೇಕಾಗತ್ತೆ. ಎಕ್ಸ್ಪೆಷಲಿ ಮಹಿಳೆಯರು, ಎಕ್ಸ್ಪೆಷಲಿ ಪೋಸ್ಟ್ ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಂದ್ರೆ ಈ ಮುಟ್ಟು ನಿಲ್ಲೋ ಸಮಯದಲ್ಲಿ ಈ ರೀತಿಯ ಒಂದು ಮಂಡಿಯ ಮೂಳೆಯಲ್ಲಿ ನೋವು ಜಾಸ್ತಿ ಆಗುವಂತ ಕಾರಣಗಳು, ಸಮಸ್ಯೆಗಳು ಹೆಚ್ಚಾಗುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಹಾರ್ಮೋನ್ಸ್ ಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಬಹಳನೇ ಒಂದು ತಪ್ಪು ಕೆಲಸ ಮಾಡ್ತಾ ಇರುವಂತದ್ದು ಜನ, ಏನೋ ಒಂದು ಗರ್ಭಕೋಶದಲ್ಲಿ ಗಡ್ಡೆ ಆಯ್ತು ಅಥವಾ ಗರ್ಭಕೋಶದಲ್ಲಿ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಗರ್ಭಕೋಶನ ತೆಗೆಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ದೇರ್ ಆರ್ ಸಮ್ ಹಾರ್ಮೋನ್ಸ್ ವಿಚ್ ಆಕ್ಟ್ಸ್ ಆನ್ ಯೂಟ್ರಸ್, ಅಂದ್ರೆ ಗರ್ಭಕೋಶದ ಮೇಲೆ ಒಂದು ಹಾರ್ಮೋನ್ಸ್ ಆಕ್ಟ್ ಮಾಡುವಂತ ಕೆಲಸಗಳು ಮಾಡ್ತಾ ಇರುತ್ತೆ. ಸೊ ಯಾವಾಗ ಅದು ಗರ್ಭಕೋಶ ಇರೋದಿಲ್ಲ, ಸೆಕೆಂಡರಿ ಎಫೆಕ್ಟ್ ಆಗಿ ಅದು ಮೂಳೆಗಳ ಮೇಲೆ ಅಫೆಕ್ಟ್ ಮಾಡ್ತಾ ಇದೆ, ಅದೇ ಹಾರ್ಮೋನ್ಸ್. ಸೊ ಇದರಿಂದ ಎಷ್ಟೋ ಜನ ಕ್ಲಾಸಿಕ್ ಸಿಂಪ್ಟಮ್ಸ್ ಹೇಳ್ತಾರೆ, ಕ್ಲಾಸಿಕ್ ಕಾರಣಗಳು ಹೇಳ್ತಾರೆ, ಸರ್ ನನಗೆ ಈ ಸರ್ಜರಿ ಆಯ್ತು ಅಥವಾ ಗರ್ಭಕೋಶ ತೆಗೆಸ್ತೆ, ತದನಂತರ ನನಗೆ ಮೂಳೆಗಳಲ್ಲಿ ನೋವು ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ಒನ್ ಆಫ್ ದಿ ಮೇನ್ ಕಾಸ್ ಟು ಗೆಟ್ ಅನ್ ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ತೀವಿ. ಸೊ ಇದು ಬರೀ ಮಂಡಿಗೆ ಮಾತ್ರ ಸೀಮಿತ ಇರುವಂತದ್ದಲ್ಲ, ಬೆನ್ನಿಗೆ ಕಾಣಬಹುದು, ಶೋಲ್ಡರ್ ಪೇನ್ಸ್ ಬರ್ಬೋದು, ಹಿಪ್ ಜಾಯಿಂಟ್ಸ್ ಬರ್ಬೋದು. ಮೇನ್ ಆಗಿ ಇದನ್ನೆಲ್ಲ ನಾವು ಕಂಡುಹಿಡಬೇಕು ಅಂದ್ರೆ ಆ ವ್ಯಕ್ತಿ ನಡೆಯೋ ಸ್ಟೈಲ್ ಅಲ್ಲಿ ನಾವು ಕಂಡುಹಿಡಿಬಹುದು. ನೀವು ಬರೀ ಮಂಡಿ ಅಲ್ಲ ಅಂದ್ರೆ ಈ ಡಿಸ್ಕ್ ಇರುತ್ತಲ್ಲ, ಅಂದ್ರೆ ಬ್ಯಾಕ್ ಬೋನ್, ಈ ಸ್ಲಿಪ್ ಡಿಸ್ಕ್ ಅಂತಾರೆ, ಈ ಡಿಸ್ಕ್ನ ಸಮಸ್ಯೆಗಳು ಹೆಂಗ್ ಬರುತ್ತೆ ಮತ್ತೆ ಅದಕ್ಕೆ ಪರಿಹಾರಗಳೇನು? ಖಂಡಿತ ಡಿಸ್ಕ್ ಸಮಸ್ಯೆ ಕೂಡ ಒನ್ ಆಫ್ ದಿ ಮೇನ್ ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಇವತ್ತಿನ ದಿನಗಳಲ್ಲಿ ಈಗ ಫೀವರು ಮತ್ತೆ ಕೆಮ್ಮು, ಈ ರೀತಿ ಎಷ್ಟು ನಾವು ವಿಧವಾದ ಒಂದು ಆರಾಮಾಗಿ ನಾವು ಕೇಳ್ತಾ ಬರ್ತಾ ಇದೀವಿ ಸಮಸ್ಯೆಗಳು. ಅದೇ ರೀತಿ ನೀವು ಹೇಳ್ದಂಗೆ ಈ ಸ್ಪಾಂಡಿಲೈಟಿಸ್ ಅಥವಾ ಸ್ಲಿಪ್ ಡಿಸ್ಕ್ ಅನ್ನೋ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಇದು ನಾವು ಸ್ಪಾಂಡಿಲೈಟಿಸ್ ಅಂತ ಹೇಳಿ ಕರಿತೇವೆ. ನಮ್ಮ ಬೆನ್ನಿನ ಹಿಂಭಾಗದಲ್ಲಿರೋ ಮಾಂಸಖಂಡಗಳಾಗಿರ್ಬೋದು, ನರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಸೊ ಇದರಿಂದ ಒರಿಜಿನೇಟ್ ಆಗೋ ಪೇನ್ ನಾವು ಸ್ಪಾಂಡಿಲೈಟಿಸ್ ಪೇನ್ ಅಂತ ಹೇಳಿ ಕರಿತೇವೆ. ಮನುಷ್ಯನ ದೇಹದಲ್ಲಿ ಬೆನ್ನಿನಲ್ಲಿ ಎಕ್ಸ್ಪೆಷಲಿ ನಾವು 3 ತರದವಾಗ ವಿಂಗಡಣೆ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅಂದ್ರೆ ಸರ್ವೈಕಲ್ ಬೋನ್ಸ್ ಅಂತ ಹೇಳಿ ಕರಿತೇವೆ, ಥೊರಾಸಿಕ್ ಬೋನ್ಸ್ ಅಂತ ಹೇಳಿ ಕರಿತೇವೆ, ಮತ್ತೆ ಅದೇ ರೀತಿ 3ನೇದಾಗಿ ಲಂಬಾರ್ ಬೋನ್ಸ್. ನಾವು ಕತ್ತು ಮೂಳೆ ಹೆಂಗ್ ಕಾಣ್ತೀವಿ ಅದನ್ನ ನಾವು ಸರ್ವೈಕಲ್ ಬೋನ್ಸ್ ಅಂತ ಹೇಳಿ ಕರಿತೇವೆ. ಅದು ನಮ್ಮಲ್ಲಿ 7 ಮೂಳೆಗಳಿರುತ್ತೆ, ಅದನ್ನ ನಾವು C1 to C7 ಅಂತ ಹೇಳಿ ಕರಿಬಹುದು. ಈ ಜಾಗದಲ್ಲಿ ಹೌದು, ಕತ್ತಿನ ಭಾಗದಲ್ಲಿ ಇರುವಂತದ್ದು. ಯಾಕಂದ್ರೆ ಕತ್ ಮೂವ್ಮೆಂಟ್ಸ್ ಗೆ ಬೇಕಾಗಿರುವಂತದ್ದು ಸರ್ವೈಕಲ್ ಮಸಲ್ಸ್, ಸರ್ವೈಕಲ್ ಬೋನ್ಸ್, ವರ್ಟಿಬ್ರೇಸ್. ಮಧ್ಯ ಭಾಗದಲ್ಲಿ ಬರುವಂತದ್ದು ಥೊರಾಸಿಕ್ ಬೋನ್ಸ್ ಅಂತ ಹೇಳಿ ಕರಿತೇವೆ. ಅದು ನಮ್ಮಲ್ಲಿ 12 ಮೂಳೆಗಳಿರುತ್ತೆ. ಸೊ ಅದನ್ನ ನಾವು T1 to T12 ಅಂತ ಹೇಳಿ ಅದನ್ನ ಡಿಫೈನ್ ಮಾಡ್ತಾ ಹೋಗ್ತಾ ಇರ್ತೇವೆ. ಅದೇ ರೀತಿ ಒಂದು ಕೆಳಮಟ್ಟದಲ್ಲಿ ಬರೋ ಬೋನ್ಸ್, ನಾವು ಕೂತ್ಕೊಳ್ಳೋ ಬೋನ್ಸ್, ಬ್ಯಾಕ್ ಸೈಡ್ ಸಪೋರ್ಟ್ ಆಗಿರುವಂತದ್ದು ಲಂಬಾರ್ ಬೋನ್ಸ್. ಅದು ನಮ್ಮಲ್ಲಿ 5 ಮೂಳೆಗಳಿರುತ್ತೆ. ಸೊ ಅದನ್ನ ನಾವು ಲಂಬಾರ್ ಬೋನ್ಸ್ ಅಂತ ಹೇಳ್ತೀವಿ ಅಥವಾ ಲಂಬಾರ್ ವರ್ಟಿಬ್ರೇಸ್ ಅಂತ ಹೇಳಿ ಕರಿತೇವೆ. ಅದು ನಮ್ಮಲ್ಲಿ 5 ಮೂಳೆ ಇರುತ್ತೆ. ಸೊ ಅದು ನಾವು L1 to L5 ಅಂತ ಹೇಳಿ ಕರಿತೇವೆ. ಸೊ ಯಾವುದೇ ರೀತಿ ಒಂದು ಪೇಷಂಟ್ ಈ ಕತ್ತು ನೋವು ಅಂತ ಹೇಳಿ ಬಂದಾಗ ಕುಡ್ ಬಿ ಸರ್ವೈಕಲ್ ಡಿಸ್ಕ್ ಅಲ್ಲಿ ಸಮಸ್ಯೆ ಇರುವಂತದ್ದು, ಸರ್ವೈಕಲ್ ನರಗಳಲ್ಲಿ ಸಮಸ್ಯೆ ಇರುವಂತದ್ದು, ಸರ್ವೈಕಲ್ ಮೂಳೆಗಳಲ್ಲಿ ಸಮಸ್ಯೆ ಇರುತ್ತೆ. ಅದನ್ನ ನಾವು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ ಡಿಫೈನ್ ಮಾಡ್ತೇವೆ. ಅದೇ ರೀತಿ ಒಂದು ವ್ಯಕ್ತಿ ಬೆನ್ನಿನ ಹಿಂಬದಿಲಿ ನೋವು ಬರ್ತಾ ಇದೆ ಡಾಕ್ಟರ್, ತೊಡೆ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ಮೀನ್ ಖಂಡದಲ್ಲಿ ನೋವು ಬರ್ತಾ ಇದೆ, ಕಾಲಲ್ಲಿ ಎಳ್ತಾ ಬರ್ತಾ ಇದೆ. ಸೊ ಈ ರೀತಿಯ ಒಂದು ಲಕ್ಷಣಗಳು ಹೇಳಿದಾಗ ಲಂಬಾರ್ ಬೋನ್ಸ್ ಅಲ್ಲಿ ಸಮಸ್ಯೆ ಇರುವಂತದ್ದು, ಲಂಬಾರ್ ನರಗಳಲ್ಲಿ ಸಮಸ್ಯೆ ಇರುವಂತದ್ದು, ಅದನ್ನ ನಾವು ಲಂಬಾರ್ ಸ್ಪಾಂಡಿಲೈಟಿಸ್ ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ ಕೂಡ ಕರಿಬಹುದು. ಈ ರೀತಿಯ ಒಂದು ವರ್ಟಿಬ್ರೇಸ್, ಒಂದು ಮೂಳೆಗೆ ಒಂದು ಮೂಳೆ ವರ್ಟಿಬ್ರೇಸ್ ಏನಿರುತ್ತೆ, ಕುಶನ್ ಆಗಿ ಮಧ್ಯದಲ್ಲಿ ಒಂದು ಡಿಸ್ಕ್ ಅನ್ನೋದಿರುತ್ತೆ. ಇದನ್ನ ನಾವು ಇಂಟರ್ ವರ್ಟಿಬ್ರಲ್ ಡಿಸ್ಕ್
ಹೇಗೆ ನಾವು ಈಗ ಶಾಕ್ ಅಬ್ಸರ್ವ್ ಅಂತ ಹೇಗೆ ಹೇಳ್ತೀವಿ, ಅದೇ ರೀತಿ ನಮ್ಮ ಬೆನ್ನಿನ ಮೂಳೆಯಲ್ಲೂ ಶಾಕ್ ಅಬ್ಸರ್ವ್ ಕೆಲಸ ಮಾಡುವಂತದ್ದು ಈ ಡಿಸ್ಕ್. ಆ ಡಿಸ್ಕ್ ಏನಾಗುತ್ತೆ, ಆ ಡಿಸ್ಕ್ ಅಲ್ಲಿ ನಾವು ಇನ್ನರ್ ರಿಂಗ್ ಮತ್ತೆ ಔಟರ್ ರಿಂಗ್ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಅದನ್ನ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಮತ್ತೆ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಮೆಡಿಕಲ್ ಅದನ್ನ ಟರ್ಮ್ ಮಾಡ್ತೇವೆ. ಸೊ ಯಾವಾಗ ಒಂದು ವ್ಯಕ್ತಿ ತುಂಬಾ ವೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ, ಅಥವಾ ತುಂಬಾ ಎಕ್ಸ್ಪೆಷಲಿ ಇವತ್ತಿನ ದಿನಗಳಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಹೆಚ್ಚಾಗ್ತಾ ಇದೆ, ತುಂಬಾ ಭಾರ ಇರೋ ಪದಾರ್ಥ ನಿಂತುವಂಥದ್ದು, ಅಥವಾ ಸೆಡೆಂಟರಿ ಲೈಫ್ ಆಗಿ ತುಂಬಾ ಜನರಲ್ಲಿ ನಾವು ನೋಡ್ಬೋದು 10 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, 8 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಲಾಂಗ್ ಟೈಮ್ ಸಿಟ್ಟಿಂಗ್ ಅಥವಾ ಲಾಂಗ್ ಟೈಮ್ ಸ್ಟ್ಯಾಂಡಿಂಗ್. ಸೊ ಇದರಿಂದ ಏನಾಗುತ್ತೆ, ಸೊ ಬೆನ್ನಿನ ಹಿಂಬದಲ್ಲಿರೋ ವರ್ಟಿಬ್ರೇಸ್ ಮೇಲೆ, ಡಿಸ್ಕ್ ಮೇಲೆ ಅದು ಪ್ರೆಷರ್ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಇದೀಗೆ ಒತ್ತಡ ಹೆಚ್ಚಾದಾಗ ಅದು ಸ್ಲಿಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನೇ ನಾವು ಸ್ಲಿಪ್ಪಿಂಗ್ ಡಿಸ್ಕ್ ಅಂತ ಹೇಳಿ ಕರಿತೇವೆ, ಅಥವಾ IVDP ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಬ್ಯಾಕ್ ಪೈನ್ ಬರುವಂತದ್ದು, ನೀವು ಹೇಳ್ದಂಗೆ ಸ್ಪಾಂಡಿಲೈಟಿಸ್ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಮೇನ್ ಆಗಿ ಬ್ಯಾಗ್ ಹೊರುವಂತ ಒಂದು weight ಗಳಾಗಿರ್ಬೋದು, ಜಿಮ್ ಅಲ್ಲಿ ಹೋಗುವಂತ ಒಂದು weight ಲಿಫ್ಟಿಂಗ್ ಆಗಿರ್ಬೋದು. ಸೊ ಎಷ್ಟು ನಮ್ಮ ಮೂಳೆಗಳಿಗೆ ಒತ್ತಡ ಕೊಡಬೇಕು ಅದಕ್ಕಿಂತ ಒಂದು 10 ಪಟ್ಟು 20 ಪಟ್ಟು ಹೆಚ್ಚು ಒತ್ತಡಗಳು ಕೊಟ್ಟಾಗ ಈ ರೀತಿಯ ಒಂದು ಸ್ಪಾಂಡಿಲೈಟಿಸ್ ಅನ್ನೋ ಸಮಸ್ಯೆ, ಅಥವಾ ಈ ರೀತಿಯ ಒಂದು ಆಸ್ಟಿಯೋ ಆರ್ಥೈಟಿಸ್ ಸಮಸ್ಯೆ, ಸೊ ಇದು ನಾವು ಎಕ್ಸ್ರೇಲಿ ಕಂಡು ಬಿಡ್ತೀವಿ. ಅಂದ್ರೆ ಎಕ್ಸ್ರೇಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯ ಡಿಜನರೇಷನ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಈಗ ಎಷ್ಟೋ ಜನ ನಾನು ಹೇಳ್ದೆ, ಅತಿ ಮುಖ್ಯವಾಗಿ ಬರುವಂತದ್ದೇ ಆಸ್ಟಿಯೋ ಆರ್ಥೈಟಿಸ್. ಇದ್ರಲ್ಲಿ ನಾವು ಸ್ಟೇಜಸ್ ಗಳನ್ನ ಕೂಡ ನೋಡ್ತಾ ಹೋಗ್ಬೋದಾಗತ್ತೆ. ಯಾವ ರೀತಿಯ ಪೇಷಂಟ್ಸ್ ನಾವು ಈ ಆರ್ಥೈಟಿಸ್ ಅನ್ನೋ ಸಮಸ್ಯೆ ಅಥವಾ ಮಂಡಿಯ ಮೂಳೆಗಳ ಸಮಸ್ಯೆ ಹೇಳ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳಿ. ಸ್ಟಾರ್ಟಿಂಗ್ ಹಂತದಲ್ಲಿ ಅಂದ್ರೆ ಸ್ಟೇಜ್ 1 ಅಲ್ಲಿ ಏನಿರುತ್ತೆ, ಮಂಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಬರ್ತಾ ಇರುತ್ತೆ, ಓನ್ಲಿ ಆನ್ ಎಕ್ಸರ್ಷನ್ಸ್. ಅಂದ್ರೆ ನಾನು ಡೈಲಿ 1 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ದೆ ಡಾಕ್ಟರ್, ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಿದ್ರೆ ನನಗೆ ನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ಮೆಟ್ಲು ಹತ್ತಿರ ನನಗೆ ನೋವು ಸ್ಟಾರ್ಟ್ ಆಗುತ್ತೆ. ಆನ್ ಎಕ್ಸರ್ಷನ್ ತುಂಬಾ ಹೆಚ್ಚು ಒತ್ತಡ ಕೆಲಸ ಮಾಡಿದಾಗ ನೋವು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಎಕ್ಸ್ರೇ ಮಾಡಿದಾಗ ನಮ್ಗೆ ಮೈಲ್ಡ್ ಚೇಂಜಸ್ ಏನು ಗೊತ್ತಾಗೋದಿಲ್ಲ, ಅಂದ್ರೆ ನಾರ್ಮಲ್ ಇರುತ್ತೆ, ಬಟ್ ಪೇನ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ ಪೇಷಂಟ್ಗೆ. ಸೊ ಈ ಹಂತನ ದಾಟ್ತಾ ಬಂತು ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಹಂತಕ್ಕೆ ಹೋಗುವಂತದ್ದು ಅಥವಾ ಸೆಕೆಂಡ್ ಸ್ಟೇಜ್ಗೆ ಹೋಗುವಂತದ್ದು. ಈ 2ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇಷಂಟ್ಗೆ ಪೇನ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ ಡ್ಯೂರಿಂಗ್ ದೇರ್ ರೆಗ್ಯುಲರ್ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್. ಸರ್ ಮುಂಚೆ ಆದ್ರೆ ಕೆಲಸ ಹೆಚ್ಚು ಮಾಡಿದ್ರೆ ಮಾತ್ರ ನೋವು ಬರ್ತಿತ್ತು, ಬಟ್ ಇವತ್ತಿನ ದಿನಗಳಲ್ಲಿ ನನಗೆ ನಾರ್ಮಲ್ ಹೌಸ್ ಹೋಲ್ಡ್ ವರ್ಕ್ ಮಾಡಿದ್ರು ಕೂಡ ನನಗೆ ಮಂಡಿ ಮೇಲೆ ನೋವು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಕೂಡ ನನಗೆ ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೂಡ ನನಗೆ ಕೂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ದೂರ ನಡೆಯಕ್ ಆಗ್ತಾ ಇಲ್ಲ. ಸೊ ಈ ರೀತಿಯ ಹಂತಗಳನ್ನ ನಾವು ಸೆಕೆಂಡ್ ಹಂತವಾಗಿ ನಾವು ನೋಡ್ಬೋದಾಗತ್ತೆ. ಅದೇ ರೀತಿ ಒಂದು ಹಂತದಲ್ಲೂ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಥವಾ ಅವರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ದಟ್ ಡಿಸೀಸ್ ಕಂಡೀಷನ್ ವಿಲ್ ಗೋ ಟು ಎ 3rd ಸ್ಟೇಜ್. ಸೊ ಈ 3ನೇ ಹಂತದಲ್ಲಿ ನಾವು ನೋಡುವಂತದ್ದು ಮಂಡಿಲಿ ತುಂಬಾ ನೋವಾಗ್ತಾ ಹೋಗ್ತಾ ಇರತ್ತೆ. ಸೊ ಇಲ್ಲಿ ನಾವು ಸಪೋರ್ಟ್ ಅನ್ನ ಕೇಳ್ತಾರೆ. ಎಷ್ಟೋ ಜನ ಪೇಷಂಟ್ ನಾವು ನೋಡ್ಬೋದು, ಮೆಟ್ಲತ್ಬೇಕಾದ್ರೆ ಸಪೋರ್ಟಿವ್ ಆಗಿ ಇಟ್ಕೊಂಡಿರ್ತಾರೆ, ಅಥವಾ ನಡಿಬೇಕಾದ್ರೆ ಏನೋ ಒಂದು ಕೋಲ್ಗಳನ್ನ ಸಪೋರ್ಟ್ ಆಗಿ ಇಟ್ಕೊಂಡಿರ್ತಾರೆ, ಯಾರೋ ಹಿಡ್ಕೊಳ್ಳೇಬೇಕು. ಖಂಡಿತ ಈ ಡಿಪೆಂಡೆನ್ಸಿ, ಈ ಸಪೋರ್ಟ್ ಅನ್ನೋದು ಈ 3ನೇ ಹಂತದ ಒಂದು ಆರ್ಥೈಟಿಸ್ ಅಲ್ಲಿ ಬೇಕಾಗತ್ತೆ. ಸೊ ಇಲ್ಲಿ ನಾವು ಎಕ್ಸ್ರೇ ಮಾಡಿದಾಗ, ಪೇಷಂಟಿನ ಎಕ್ಸ್ರೇ ಮಾಡಿದಾಗ, ಸೊ ಮೇಜರ್ ನಾವು ಈ ಡಿಜನರೇಷನ್ ಚೇಂಜಸ್ ನ ನಾವು ಎಕ್ಸ್ರೇಲಿ ನೋಡ್ಬೋದಾಗತ್ತೆ. ಅಂದ್ರೆ ಒಂದು ಮೂಳೆಗೆ ಒಂದು ಮೂಳೆ ಎಷ್ಟು ಗ್ಯಾಪ್ ಇರಬೇಕು ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ವೇರ್ ಅಂಡ್ ಟೇರ್ ಆಫ್ ಕಾರ್ಟಿಲೇಜ್ ಆಗಿರುತ್ತೆ. ಸೊ ಸೈನೋವೇಲ್ ದ್ರವ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ಈ ಡಿಜನರೇಷನ್ ಚೇಂಜಸ್ ನಾವು ನೋಡ್ಬೋದಾಗತ್ತೆ. ಅದೇ ರೀತಿ ಒಂದು ಪೇಷಂಟ್ 4ನೇ ಹಂತಕ್ಕೆ ಹೋದಾಗ ಇಲ್ಲಿ ಇಂಟಾಲರಬಲ್ ಪೇನ್ ಇರುತ್ತೆ. ಸೊ ಒಂದ್ ಮೂಳೆಗೆ ಒಂದ್ ಮೂಳೆ ಲಾಕ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಜಾಗನೇ ಇರೋದಿಲ್ಲ, ಒಂದೊಂದು ಹೆಜ್ಜೆ ಕೂಡ ಇಡೋದಕ್ಕೆ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಈ ತರದ ಪೇಷಂಟ್ಸ್ ಡಿಪೆಂಡೆನ್ಸಿ ಆಗ್ಬಿಡ್ತಾರೆ. ಸೊ ಯಾರು ಇದ್ರೇನೆ ನನಗೆ ಕೆಲಸಗಳಾಗತ್ತೆ. ಸೊ ಇಂಥ ವ್ಯಕ್ತಿಗಳು ಎಸ್ಪೆಷಲಿ ನಾವು ಮನೇಲಿ ತುಂಬಾ ಜನ, ನಮ್ಮ ಅಜ್ಜಿಗಳಾಗಿರ್ಬೋದು, ತಾತಗಳಾಗಿರ್ಬೋದು, ಸೊ ಮನೇಲಿ ತುಂಬಾ ಜನ ಈ ರೀತಿಯ ಒಂದು 3ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಅಥವಾ 4ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಬಳಲ್ತಾ ಇರ್ತಾರೆ. ಸೊ ಇಂಥವ್ರೆ ಹೆಚ್ಚಾಗಿ ಈ ಶಸ್ತ್ರಚಿಕಿತ್ಸೆಯ ಮೊರೆ ಹೋಗುವಂತದ್ದು. ಈ 3 ಸ್ಟೇಜಸ್ ಅಥವಾ 3rd ಸ್ಟೇಜಸ್ ಅಥವಾ 4 ಸ್ಟೇಜಸ್ ಪೇಷಂಟ್ಸ್ ಅಲ್ಲಿ ಅತಿ ಹೆಚ್ಚಾಗಿ ನಾವು ಈ ರೀತಿಯ ಒಂದು ನೀ ರಿಪ್ಲೇಸ್ಮೆಂಟ್ ಅಂತ ಒಂದು ಕಂಡೀಷನ್, ಸೊ ಒಂದು ಸರ್ಜರಿ, ಈ ರೀತಿಯ ಒಂದು ಮೊರೆ ಹೋಗ್ತಾರೆ. ಸೊ ಇದನ್ನೆಲ್ಲ ನಾವು ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ಬೋದು. ಬಟ್ ನಾನು ವ್ಯೂವರ್ಸ್ ಅಲ್ಲಿ ಏನ್ ಕೇಳ್ಕೊಳ್ತೀನಿ, ಸೊ ನಿಮ್ಗೆ ಮೈಲ್ಡ್ ಚೇಂಜಸ್ ಆಗ್ತಾ ಇದ್ರೆ ಅಥವಾ ಮೈಲ್ಡ್ ಆಗಿ ನೋವು ಬರ್ತಾ ಇದೆ, ಎಕ್ಸರ್ಷನ್ಸ್ ಅಲ್ಲಿ ನೋವು ಬರ್ತಾ ಇದೆ, ನಿಮ್ಮ ಮೂಳೆಗಳಿಗೆ ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟು ಮಾತ್ರ ಕೊಡಿ. ಬಟ್ ನಿಮ್ಗೆ ರಿಪೀಟೆಡ್ ಆಗಿ ನೋವು ಬರ್ತಿದ್ರೆ ಖಂಡಿತ ವೈದ್ಯನ ಭೇಟಿಯಾಗಿ ಅಂತ ಈ ಮೂಲಕ ಕೇಳ್ಕೊಳ್ಬೋದಾಗತ್ತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ನಾನು ಸಿಹಿ ಕೈ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಶೋಭಾ ಅಂತ ಸರ್. ಶೋಭಾ ಅವರೇ, ಏನ್ ನಿಮ್ಮ ಸಮಸ್ಯೆ? ಸರ್ ನಮ್ಗೆ ಕೈಕಾಲು ನೋವು ಕಾಣಿಸ್ಕೊಂತಿದೆ ಸರ್. ಟಿವಿ ಶೋ ನೋಡಿ ಕಾಲ್ ಮಾಡಿದೆ ಸರ್. ನನಗೂ ಈ ತರ ಸಮಸ್ಯೆ ಕಾಡ್ತಾ ಇದೆ. ಹೌದಾ? ಸುಮಾರು 4 ವರ್ಷದಿಂದ ಇದೆ ಸರ್. ಇವಾಗ 4 ವರ್ಷದಿಂದ ಇರಿ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ಡಾಕ್ಟರ್, 4 ವರ್ಷದಿಂದ ಕೈಕಾಲು ನೋವಿದೆ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಲೋ
ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಶೋಭಾ ಅಂತ. ಹೇಳಿ ಶೋಭಾ ಅವ್ರೆ. ಸರ್, ನನಗೆ ಇವಾಗ 4 ವರ್ಷದಿಂದನೂ ಕೈಕಾಲು ನೋವಿದೆ ಸರ್. ಕೂತ್ಕೊಂಡ್ರೆ ಸಡನ್ ಆಗಿ ಹೇಳಕ್ಕಾಗಲ್ಲ, Okay. ಎದ್ದು ಓಡಾಡ್ತಿದ್ರೆ ಸಡನ್ ಆಗಿ ಕೂಡಕ್ಕಾಗಲ್ಲ. ಆಮೇಲೆ ಏನಾದ್ರೂ ಭಾರದ ವಸ್ತು ಎತ್ತಿದ್ರೆ ಮತ್ತೆ ಕೈಕಾಲೆಲ್ಲ ಊದ್ಕೊಂಡಂಗ್ ಆಗ್ಬಿಡುತ್ತೆ ಸರ್. ಆಮೇಲೆ ಓಕೆ, ಎಷ್ಟು ವಯಸ್ಸು ನಿಮ್ಗೆ? ಸರ್, ನನ್ಗೆ ಇವಾಗ 48 ವರ್ಷ ಸರ್. 48 ವರ್ಷ. ಎಲ್ಲಾದ್ರೂ ವೈದ್ಯನ ಭೇಟಿಯಾಗಿದ್ರೆ, ಏನಾದ್ರೂ ಪರೀಕ್ಷೆಗೆ ಒಳಗಾಗಿದ್ರೆ ಏನಾದ್ರೂ? ಹಾ ಸರ್, ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದೀನಿ, ಬಟ್ ಅದು ಕಡಿಮೆ ಆಗುತ್ತೆ ಸರ್, ಮತ್ತೆ ಹಂಗೆ ಬರುತ್ತೆ ಸರ್. ಓಕೆ ಅಮ್ಮ, ಮೂಳೆಗಳಲ್ಲಿ ನೋವು ಬರುವಂತದ್ದು ಅಥವಾ ಜಾಯಿಂಟ್ಸ್ ಅಲ್ಲಿ ನೋವು ಬರುವಂತದ್ದು, ಕೈಕಾಲು ಊತ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನಾವು ಈ ಆರ್ಥೈಟಿಸ್ ಸಂಬಂಧಿತ ಒಂದು ಲಕ್ಷಣಗಳು. ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಸ್ಟಿಫ್ನೆಸ್ ಆಗುತ್ತೆ, ಕಾಲು ಊತ ಬರುತ್ತೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ನೋವುಗಳು ಬರ್ತಾ ಇದೆ, ಗಂಟುಗಳಾಗ್ತಾ ಇದೆ. ಸೊ ಇದೆಲ್ಲ ಒಂದು ಆರ್ಥೈಟಿಸ್ ಒಂದು ಸಿಂಪ್ಟಮ್ಸ್ ಆದ್ರೂ ನಾನಾ ತರದ ಒಂದು ವಿಧವಾದ ಆರ್ಥೈಟಿಸ್ ನಾವು ಮೆಡಿಕಲಿ ನೋಡ್ಬೋದಾಗತ್ತೆ. ನೀವೇನ್ ಆರ್ಥೈಟಿಸ್ಗೆ ಅಥವಾ ಜಾಯಿಂಟ್ ಪೇನ್ಗೆ ನೀವು ಚಿಕಿತ್ಸೆನ ಪಡ್ಕೊಳ್ತಾ ಇದ್ದೀರಾ, ಬಟ್ ಯಾವ ಆರ್ಥೈಟಿಸ್ ಇಂದ ಬಳಲ್ತಾ ಇದ್ದಾರೆ ಅನ್ನೋದು ನೋಡ್ತಾ ಬರ್ಬೇಕಾಗತ್ತಮ್ಮ. ಬಿಕಾಸ್ ಒಂದೊಂದು ಆರ್ಥೈಟಿಸ್ ಲಕ್ಷಣ ಡಿಫ್ರೆಂಟ್ ಇರುತ್ತೆ, ಅದಕ್ಕೆ ಕಾರಣಗಳು ಡಿಫ್ರೆಂಟ್ ಇರ್ತಾ ಹೋಗ್ತಾ ಇರುತ್ತೆ. 40 ವರ್ಷ 45 ವರ್ಷದಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಏನಾಗುತ್ತೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಆಗಿರ್ಬೋದು, ಅಥವಾ ಮೆಂಟಲ್ ಸ್ಟ್ರೆಸ್ ಇಂದ ಆಗಿರ್ಬೋದು, ಒಬೇಸಿಟಿಯಿಂದ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ಸೆಕೆಂಡರಿ ಎಫೆಕ್ಟ್ ಆಗಿ ಕೂಡ ನಿಮ್ಗೆ ಈ ರೀತಿಯ ಆರ್ಥೈಟಿಸ್ ಬರುವಂತ ಲಕ್ಷಣಗಳಿರುತ್ತೆ. ಒಂದು ಅಡ್ವೈಸ್ ಕೊಡ್ತೀನಿ, ಆದಷ್ಟು ಯಾವ ಆರ್ಥೈಟಿಸ್ ಇಂದ ಬಳಲ್ತಾ ಇದ್ರಿ ಅಂತ ತಿಳ್ಕೊಳ್ಳೋದಕ್ಕೆ ಆರ್ಥೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ ಅಮ್ಮ. ಬೇಕಾದ್ರೆ ಬರ್ಕೊಳ್ಳಿ ನೀವು. RF ಫ್ಯಾಕ್ಟರ್ ಅಂತ ಹೇಳ್ತೀವಿ, CRP ಅಂತ ಹೇಳ್ತೀವಿ, ಮತ್ತೆ ಯೂರಿಕ್ ಆಸಿಡ್ ಅಂಶನ ನೀವು ಪರೀಕ್ಷೆನ ಮಾಡಿಸಿ, ಕ್ಯಾಲ್ಸಿಯಂ ಅಂಶನ ಪರೀಕ್ಷೆ ಮಾಡಿಸಿ. ಸೊ ಇದನ್ನ ಮಾಡಿಸಿದಾಗ ಏನಾದ್ರು ರೊಮ್ಯಾಟೈಡ್ ಆರ್ಥೈಟಿಸ್ ಇದೆಯಾ ಅಥವಾ ಗೌಟಿ ಆರ್ಥೈಟಿಸ್ ಇದೆಯಾ, ಇದೆಲ್ಲ ಲೈಫ್ ಸ್ಟೈಲ್ ಇಂದ ಬಂದಿರುವಂತ ಒಂದು ಕಂಡೀಷನ್ ಅಥವಾ ಅನುವಂಶಿಕತೆಯಿಂದ ಬರುವಂತ ಒಂದು ಕಂಡೀಷನ್ ಆಗಿರೋದ್ರಿಂದ ಯಾವ ಆರ್ಥೈಟಿಸ್ ಇಂದ ಬಳಲ್ತಾ ಇದೀರ ಅಂತ ತಿಳ್ಕೊಂಡು ಚಿಕಿತ್ಸೆನ ಪಡ್ಕೊಳ್ಳಿ ಅಮ್ಮ. ಜಸ್ಟ್ ನೋವುಗಾಗ್ಲಿ, ಬರೀ ಸಿಂಪ್ಟಮ್ಸ್ಗಾಗ್ಲಿ, ಲಕ್ಷಣಕ್ಕಾಗ್ಲಿ ಔಷಧಿಗಳನ್ನ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಔಷಧಿಗಳಿಂದ ಸಮಸ್ಯೆ ನೀವಾಗೆ ಹೆಚ್ಚು ಮಾಡ್ಕೊಳ್ತೀರಾ. ಸೊ ಖಂಡಿತ ನಮ್ಮ ಹೋಮಿಯೋಪತಿಲಿ ಇದಕ್ಕೆ ಒಳ್ಳೆಯ ಔಷಧಿ ಇದಾವಮ್ಮ. ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ ಇರುತ್ತೆ, ಕೆಮಿಕಲ್ಸ್ ಇಲ್ದಿರೋಂತ ಒಂದು ಟ್ಯಾಬ್ಲೆಟ್ಸ್ ಇರುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ, ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ, ನಿಮ್ಮ ಹೊಂದುವಿಕೆಯ ಒಂದು ಮೆಡಿಕೇಶನ್ಸ್ ನಾವು ಕೊಟ್ಟಾಗ ಸೊ ಆ ಕಾಯಿಲೆ ಬುಡದಿಂದ ಕೀಳೋದಕ್ಕೆ ಸಹಾಯ ಆಗುತ್ತಮ್ಮ. ಲೈಫ್ ಸ್ಟೈಲ್ ಅಂದಾಗ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ಎಲ್ಲರ ಕೈಲೂ ಮೊಬೈಲ್ ಇದೆ, ಮೊಬೈಲು ಅಥವಾ ಒಂದು ಐಪ್ಯಾಡ್ ಆ ಥರದ ಒಂದು ಇಟ್ಕೊಂಡಿರ್ತಾರೆ, ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಈ ಆಂಗಲ್ ಅಲ್ಲಿ ಇದ್ದಾಗ ಈ ಪೋರ್ಷನ್, ಕತ್ತಿನ ಪೋರ್ಷನ್ ಮತ್ತು ಶೋಲ್ಡರ್ ಪೋರ್ಷನ್ ಒಂದು ಪೇನ್ ಬರಕ್ಕೆ ಶುರುವಾಗುತ್ತೆ ಜನಕ್ಕೆ. ಇದು ಜಾಸ್ತಿ ಆಗ್ತಾ ಇದೆ ಈಗಿನ ಜೀವನದಲ್ಲಿ ಅಂತ. ಅದು ಆರ್ಥರೈಟಿಸ್ ಲೀಡ್ ಆಗತ್ತಾ ಅಥವಾ ಅದು ಇಸ್ ಇಟ್ ಒನ್ ಆಫ್ ದಿ ಆರ್ಥರೈಟಿಸ್ ಕಂಡೀಷನ್? ಖಂಡಿತ ಇಟ್ ಇಸ್ ಒನ್ ಆಫ್ ದಿ ಆರ್ಥರೈಟಿಸ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನಾನು ಮೂಳೆಗಳಿಗೆ ಹೇಗೆ ಒತ್ತಡ ಅನ್ನೋದು ಹೇಳ್ತಾ ಇದ್ದೀನಿ ಪದೇ ಪದೇ, ಅದೇ ರೀತಿ ನಮ್ಮ ಕತ್ತಿನ ಮೇಲ್ಭಾಗದಲ್ಲಿ ಬರುವಂತ ಮೂಳೆಗಳಾಗಿರ್ಬೋದು, ಕತ್ತಿನ ಮೂಳೆಗಳಾಗಿರ್ಬೋದು, ಇಲ್ಲಿ ಮೆಕ್ಯಾನಿಕಲ್ ಸ್ಟ್ರೆಸ್ ಆಗ್ತಾ ಇದೆ ಡ್ಯೂ ಟು ಬಿಕಾಸ್ ಆಫ್ ಮೊಬೈಲ್ ಯೂಸೇಜ್. ಯಾವತ್ತು ನಾವು ಈ 90 ಡಿಗ್ರಿಲಿ ಯೂಸ್ ಮಾಡಿ ಅಂತ ಹೇಳ್ತೇವೆ, ಇಟ್ಕೊಳ್ಬೇಕು, ಬಟ್ ಯಾರು ಕೂಡ ಅವರು ಮಾಡೋದಿಲ್ಲ. ಬಿಕಾಸ್ ದಟ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಸೊ ಇದು ಹೆಚ್ಚಾಗಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮಾತ್ರ ಯೂಸ್ ಮಾಡಬೇಕು. ಬಟ್ ಇವತ್ತಿನ ದಿನಗಳಲ್ಲಿ ಗ್ಯಾಜೆಟ್ಸ್ ಯುಗ ಅಂತಾನೆ ಹೇಳ್ತೀವಿ. ಸೊ 2 ರೂಮಲ್ಲಿ ಅಪ್ಪ ಅಮ್ಮ ಮಲಗಿದ್ರೆ ಅಥವಾ ಅಣ್ಣ ತಮ್ಮ ಮಲಗಿದ್ರೆ ಮೆಸೇಜ್ ಮಾಡ್ತಾ ಹೋಗ್ತಾ ಇರ್ತಾರೆ, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತ. ಸೊ ಇಷ್ಟ್ರ ಮಟ್ಟಿಗೆ ನಮ್ಮ ಜೀವನ ನಾವು ಅದ್ರೊಳಗಡೆ ಅಳವಡಿಸ್ಕೊಳ್ತಾ ಇದೀವಿ. ಸೊ ಈ ಗೌಟಿ ಆರ್ಥೈಟಿಸ್ ಕೂಡ ಇದೆಲ್ಲ ಕಾರಣ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚಾಗಿ ಅಭ್ಯಾಸಗಳು ಈ ಗೌಟಿ ಆರ್ಥೈಟಿಸ್ಗೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅತಿ ಹೆಚ್ಚಾಗಿ ಈ ಮದ್ಯಪಾನ ಮಾಡುವಂಥದ್ದು, ಅತಿ ಹೆಚ್ಚಾಗಿ ಧೂಮಪಾನ ಮಾಡುವಂಥದ್ದು, ಅತಿ ಹೆಚ್ಚಾಗಿ ತಂಬಾಕು ಸೇವನೆ ಮಾಡುವಂಥದ್ದು, ಅಥವಾ ಈ ಪ್ರೋಟೀನ್ ಡಯಟ್ ಯಾರು ಹೆಚ್ಚು ತಗೊಳ್ತಾರೆ, ಎಸ್ಪೆಷಲಿ ಇದೊಂದು ಫ್ಯಾಷನ್ ಆಗಿದೆ ಇವತ್ತಿನ ದಿನಗಳಲ್ಲಿ. ಸೊ ಈಗ ಜಿಮ್ಗಳ ಹೋಗ್ತಾರೆ, ಸೊ ಪ್ರೋಟೀನ್ ಪೌಡರ್ಸ್ ಗಳನ್ನ ತಗೊಳ್ತಾರೆ, ಬಾಡಿ ಬಿಲ್ಡಿಂಗ್ ಅಂತ ನೆಪದಲ್ಲಿ. ಸೊ ಈ ರೀತಿಯ ಒಂದು ಪ್ರೋಟೀನ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಈ ರೀತಿಯ ಒಂದು ಗೌಟಿ ಆರ್ಥೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ನಮ್ಮ ಸರ್ವೇ ಸಾಮಾನ್ಯವಾದೊಂದು ಪ್ರೋಟೀನ್ ಅಲ್ಲಿ ನಾವು ಹೇಳುವಂಥದ್ದು ಈ ಬೀನ್ಸ್ ಅಂತ ಹೇಳ್ತೀವಿ, ಅಥವಾ ಪೀಸ್ ಬಟಾಣಿಗಳಾಗಿರ್ಬೋದು, ಸ್ಪಿನಾಚ್, ಪಾಲಕ್ ಸೊಪ್ಪುಗಳನ್ನ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳು ಯಾರು ಹೆಚ್ಚು ಸೇವನೆ ಮಾಡ್ತಾ ಇರ್ತಾರೆ ಅಂತರೂ ಕೂಡ ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಅನ್ ದಿಸ್ ಟೈಪ್ ಆಫ್ ಗೌಟಿ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಈ ಗೌಟಿ ಆರ್ಥರೈಟಿಸ್ ಸಫರ್ ಮಾಡ್ತಾ ಇದಾರ ಅಂತ ಹೇಳೋದಕ್ಕೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ನ ಮಾಡಿಸ್ತೀವಿ, ಯೂರಿಕ್ ಆಸಿಡ್ ಬ್ಲಡ್ ಟೆಸ್ಟ್ ನ ಮಾಡಿಸ್ತೀವಿ. ಆ ಯೂರಿಕ್ ಆಸಿಡ್ ಲೆವೆಲ್ ಯಾವಾಗ 7ಗಿಂತ ಹೆಚ್ಚಿರುತ್ತೆ ಆ ವ್ಯಕ್ತಿ ಗೌಟಿ ಆರ್ಥರೈಟಿಸ್ ಇಂದ ಬಳಲ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಜಾಯಿಂಟ್ ಗಳಲ್ಲಿ ನೋವು ಬರ್ತಿದ್ರೆ ಅಲ್ಲಿನ ಒಂದು ಸೈನೋವೆಲ್ ದ್ರವದ ಒಂದು ಕಂಟೆಂಟ್ ನ ತಗೊಂಡು ಅದನ್ನ ಪರೀಕ್ಷೆಗೆ ಒಳಗಾದಾಗ ಈ ಮೋನೋಸೋಡಿಯಂ ಯೂರೇಟ್ ಅಂತ ಕ್ರಿಸ್ಟಲ್ಸ್ ಅದ್ರಲ್ಲಿ ಗೊತ್ತಾಗ್ತಾ ಹೋಗ್ತಾ ಇರೋದು. ಅಂದ್ರೆ ಆ ವ್ಯಕ್ತಿಗೆ ಆ ಕ್ರಿಸ್ಟಲ್ ಡೆಪಾಸಿಟ್ ಆಗ್ತಾ ಇದೆ. ಸೊ ಕ್ರಿಸ್ಟಲ್ ಯಾವಾಗ ಡೆಪಾಸಿಟ್ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನ ನಾವು ಪೊಡೆಗ್ರಾ ಅಂತ ಮೆಡಿಕಲಿ ನಾವು ಹೇಳಿ ಕರಿತೇವೆ, ಅಥವಾ ಟೋಫಿ ಅಂತ ಹೇಳಿ ಕರಿತೇವೆ.
ಸೊ ಇದು ತುಂಬಾ ಜನ ಇವತ್ತಿನ ದಿನಗಳಲ್ಲಿ ಆಸ್ಟಿಯೋ ಆರ್ಥೈಟಿಸ್ ಜನ ಎಷ್ಟು ಬಳಲ್ತಾ ಇದಾರೆ ಅಷ್ಟೇ ಪ್ರತಿಶತ ಈ ಗೌಟಿ ಆರ್ಥೈಟಿಸ್ ಇಂದ ಬಳಲ್ತಾ ಇದಾರೆ. ಯಾಕಂದ್ರೆ ಇದು ಆಲ್ಕೋಹಾಲಿಸಮ್ ಇಂದ ಬರುವಂತದ್ದು, ಪ್ರೋಟೀನ್ ಡಯಟ್ ಇಂದ ಬರುವಂತದ್ದು, ಧೂಮಪಾನ ಇಂದ ಬರುವಂತದ್ದು. ಜನಕ್ಕೆ ಏನೋ ಒಂದು ನಾನು ಸ್ಮೋಕಿಂಗ್ ಮಾಡಿದ್ರೆ, ನಾನು ಆಲ್ಕೋಹಾಲಿಸಮ್ಗೆ ಒಳಗಾದ್ರೆ ನನ್ನ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಮೆಡಿಕಲಿ ದಟ್ ಈಸ್ ನಾಟ್ ಎ ಪ್ರೂವನ್. ಓಕೆ, ಸೊ ಮೆಡಿಕಲಿ ಯಾವುದು ಪ್ರೂವನ್ ಇರೋದಿಲ್ಲ. ಅದು ಅಭ್ಯಾಸಕ್ಕೆ ಒಳಗಾದಾಗ ಈ ರೀತಿಯ ರೋಗಗಳು, ಈ ರೀತಿಯ ಸಮಸ್ಯೆಗಳು ನಮ್ಮ ದೇಹಕ್ಕೆ ಅರ್ಲಿ ಏಜ್ ಅಲ್ಲಿ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣ ಅನ್ನೋದು ಹೇಳ್ಬೋದಾಗುತ್ತೆ. ಇನ್ನೊಂದು ಕಾಲ್ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ಚಂದ್ರಪ್ಪ ಅಂತ ಹೇಳಿ ಸರ್. ಚಂದ್ರಪ್ಪ, ನಾನು ಚಂದ್ರು. ಹೌದು ಹೇಳಿ ಚಂದ್ರಪ್ಪ, ನಿಮ್ಮ ಸಮಸ್ಯೆ ಏನು? ಸರ್, ಟಿವಿ ನೋಡ್ತಾ ಇದ್ದೆ, ಶೋ ಚೆನ್ನಾಗಿ ಬರ್ತಾ ಇತ್ತು. ಥ್ಯಾಂಕ್ ಯು. ಮತ್ತೆ ನಿಮ್ ಜೊತೆ ಮಾತಾಡ ಅಂತ ಕಾಲ್ ಮಾಡಿದ್ವಿ. ಹಾಗೆ ನಮಗೂ ಕೂಡ ಪ್ರಾಬ್ಲಮ್ ಇದೆ ಹೇಳಿ ಆರ್ಥೈಟಿಸ್ ಬಗ್ಗೆ. ಆದ್ರೆ ಡಾಕ್ಟರ್ ಏನ್ ಸಲಹೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಂತ ಕಾಲ್ ಮಾಡಿದ್ವಿ ಸರ್. ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಸರ್, ನನ್ನ ಕಾಲ್ ಹೆಬ್ಬೆಟ್ ಅಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ. ಹಾ, ಕಾಲ್ ಹೆಬ್ಬೆಟ್ಟಲ್ಲಿ ನೋವು, ಇದ್ರ ಬಗ್ಗೆ ನಾವು ಒಂಚೂರು ಡಿಸ್ಕಷನ್ ಮಾಡ್ಲೇಬೇಕು. ಯಾಕಂದ್ರೆ ಈ ಕಾಲ್ ಹೆಬ್ಬೆಟ್ಟು ಮತ್ತು ಬೆರಳಿನ ಜಾಯಿಂಟ್ಗಳಲ್ಲಿ ನೋವು ಬರುವಂತದ್ದು. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ, ಏನ್ ಸಮಸ್ಯೆಗೆ, ಏನ್ ತೊಂದರೆಗೆ ಕರೆ ಮಾಡಿದ್ರಿ? ಸರ್, ಇದು ನಂದು ಕಾಲ್ ಹೆಬ್ಬೆರಳು ನೋವು ಬರ್ತಾ ಇದೆ. ಹೆಬ್ಬೆಟ್ಟಲ್ಲಿ ನೋವು ಬರ್ತಿದೆ? ಹೌದು ಸರ್, ಹೌದು. ಓಕೆ, ಅಂತಂದ್ರೆ 4 ವರ್ಷದಿಂದ ನೋವು ಬರ್ತಾ ಇದೆ. ಓಕೆ, ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಏನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳೋಣ ಅಂತ. ಓಕೆ, ಏನಾದ್ರೂ ರಕ್ತ ಪರೀಕ್ಷೆ, ಎಸ್ಪೆಷಲಿ ಯೂರಿಕ್ ಆಸಿಡ್ ಅಂಶನ ಚೆಕ್ ಮಾಡಿಸಿದೀರಾ? ಹೌದು ಸರ್, ಹೌದು ಮಾಡಿಸಿ. ಎಷ್ಟಿದೆ ಯೂರಿಕ್ ಆಸಿಡ್ ಅಂಶ? ಅದು 12 ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ಪ್ರೆಸೆಂಟ್ಲಿ ಏನಾದ್ರೂ ಔಷಧಿಗಳನ್ನ ತಗೋತಾ ಇದ್ದೀರಾ ಚಂದ್ರಪ್ಪ ಅವರೇ? ಪ್ರೆಸೆಂಟ್ಲಿ ಟ್ಯಾಬ್ಲೆಟ್ ಅದೇನು ಕ್ಲಿನಿಕಲ್ ಕೊಡ್ತಾರಲ್ಲ ಸರ್, ನಾರ್ಮಲಿ ಅದೇ ಟ್ಯಾಬ್ಲೆಟ್ಸ್ ಗಳನ್ನೆಲ್ಲ ತಗೊಂತಾ ಇದೀನಿ. ಆದ್ರೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗ್ತಾ ಇಲ್ಲ ಅದು. ಓಕೆ, ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಿದ್ಯಾ ಅಥವಾ ಬೇರೆ ಬೇರೆ ತರದ ಒಂದು ಪಾಲಿ ಆರ್ಥರೈಟಿಸ್ ಅಂದ್ರೆ ಬೇರೆ ಬೇರೆ ಜಾಯಿಂಟ್ ಅಲ್ಲಿ ಏನಾದ್ರೂ ನೋವು ಬರ್ತಿದ್ಯಾ? ಏನಿಲ್ಲ ಸರ್, ಅದು ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಾ ಇದೆ. ಓಕೆ, ಏನಾದ್ರೂ ಅಭ್ಯಾಸಗಳಿದ್ಯಾ? ಧೂಮಪಾನ, ಸ್ಮೋಕಿಂಗ್, ಆಲ್ಕೋಹಾಲ್ ಈ ತರದ್ ಏನಾದ್ರು? ಹೌದು ಸರ್, ಹೌದು. ಓಕೆ, ವೈದ್ಯರು ನಿಮ್ಗೆ ಹೇಳಿಲ್ವಾ ಅದನ್ನ ಕಡಿಮೆ ಮಾಡಿ, ಅದನ್ನ ಕಡಿಮೆ ಮಾಡೋ ತನಕ ನಿಮ್ಗೆ ಈ ನೋವು ಕಡಿಮೆ ಆಗೋದಿಲ್ಲ ಅಂತ ಯಾರು ಹೇಳಿಲ್ವಾ ನಿಮ್ಗೆ? ತಿಳಿಸಿದರೆ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾಡಿದೀನಿ ಸರ್. ಓಕೆ ಸರ್, ಹೆಬ್ಬೆಟ್ಟಲ್ಲಿ ನೋವು ಬರುವಂತದ್ದು, ಸೊ ಹೆಬ್ಬೆಟ್ಟಲ್ಲಿ ಡೆಪಾಸಿಟ್ಸ್ ಆಗುವಂತದ್ದು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಇದೊಂದು ವಿಧವಾದ ಒಂದು ಆರ್ಥರೈಟಿಸ್. ತುಂಬಾ ಜನ ನಿಮ್ ತರ ಇವತ್ತಿನ ದಿನಗಳಲ್ಲಿ ಬಳಲ್ತಾ ಇದ್ದಾರೆ. ಸೊ ಇದೊಂದು ಲೈಫ್ ಸ್ಟೈಲ್, ಜೀವನ ಶೈಲಿಯಿಂದ ಬಂದಿರುವಂತದ್ದು. ಕಾರಣವಾಗಿ ನಾನು ಯಾಕೆ ಕೇಳಿದೆ ನಿಮ್ಗೆ ಧೂಮಪಾನ, ಮದ್ಯಪಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೇನ್ ಆಗಿ ಈ ಕಾರಣದಿಂದ ಇವತ್ತಿನ ದಿನಗಳಲ್ಲಿ ಅರ್ಲಿ ಏಜ್ ಅಲ್ಲಿ ಬರೋದಕ್ಕೆ ಈ ಗೌಟಿ ಆರ್ಥರೈಟಿಸ್ ಕಾರಣ ಆಗ್ತದೆ. ದಯವಿಟ್ಟು ಆ ಮದ್ಯಪಾನ ತಗೊಳ್ಳೋದನ್ನ, ಧೂಮಪಾನನ ಆದಷ್ಟು ಕಡಿಮೆ ಮಾಡಿ ನಿಲ್ಲಿಸಬೇಕಾಗತ್ತೆ. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಅದು ಕಡಿಮೆ ಮಾಡೋ ತನಕ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ, ಅದು ಕಾರಣವಾಗೇ ಹೋಗ್ತಾ ಹೋಗುತ್ತೆ. ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ. ನೀವು ಇಷ್ಟು ವರ್ಷ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇದ್ದೀರಾ, ಅಷ್ಟಾಗಿ ಯಾಕೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮಿಂದ ಆ ಕಾಯಿಲೆಗೆ ಯಾವುದೇ ರೀತಿ ಸಪೋರ್ಟ್ ಅನ್ನೋದಿಲ್ಲ. ಓಕೆ, ಈ ಗೌಟಿ ಆರ್ಥರೈಟಿಸ್ಗೆ ಹೆಚ್ಚಾಗಿ ನಾವು ಹೇಳುವಂಥದ್ದು ವಿಟಮಿನ್ ಸಿ ಅಂಶಗಳು ಇರುವಂತ ಒಂದು ಪದಾರ್ಥಗಳು. ಈಗ ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳನ್ನ ಹೆಚ್ಚು ತಗೊಂಡಾಗ ಈ ಯೂರಿಕ್ ಆಸಿಡ್ ಅಂಶ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ 3.5ರಿಂದ 7.0 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ 12 ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಬರೀ ನೋವಿಗೆ ಮಾತ್ರ ಚಿಕಿತ್ಸೆ ತಗೊಳ್ಳೋದು ಬೇಡ. ಸೊ ಹೋಮಿಯೋಪತಿಕಲಿ ಮೆಡಿಕೇಶನ್ಸ್ ಕೊಟ್ಟಾಗ ನಿಮ್ಮ ರಕ್ತದಲ್ಲಿ ಇರುವಂತ ಒಂದು ಯೂರಿಕ್ ಆಸಿಡ್ ಅಂಶ ಹೆಚ್ಚಿರೋದ್ರಿಂದ ಅದು ನಿಮ್ಗೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಯಾವಾಗ ನಿಮ್ಗೆ ಯೂರಿಕ್ ಆಸಿಡ್ ಅಂಶ ರಕ್ತದಲ್ಲಿ ಹೆಚ್ಚಾಗುತ್ತೆ, ಆಗ ಜಾಯಿಂಟ್ ಮೇಲೆ ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ಸಹ ನೀವು ತಗೊಳ್ತಾ ಬನ್ನಿ ಸರ್. ಓಕೆ ಸರ್, ಓಕೆ, ಖಂಡಿತ ಒಂದ್ಸತಿ ಬಂದು ಭೇಟಿ ಆಗ್ತೀವಿ. ಥ್ಯಾಂಕ್ ಯು. ಓಕೆ ಚಂದ್ರಪ್ಪ ಅವರೇ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಿದ್ದಾರೆ. ನಿಮ್ಗೆ ಖುಷಿ ಆಯ್ತಾ? ಖಂಡಿತ ಸರ್, ಖಂಡಿತ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಈಗ ನೀವು ಆಸ್ಟ್ರಿಯೋ ಆರ್ಥರೈಟಿಸ್ ಬಗ್ಗೆ ಹೇಳ್ತಿದ್ರಲ್ಲ, ಈ ಜಾಯಿಂಟ್ಸ್ ಅಲ್ಲಿ ಇರತಕ್ಕಂಥ ಲೂಬ್ರಿಕೇಶನ್ ಲಿಕ್ವಿಡ್ ಇದೆಯಲ್ಲ, ಅದು ಕಡಿಮೆ ಆದಾಗ್ಲೂ ಬರುತ್ತೆ ಅಂತ. ಈಗ ಅಲೋಪತಿಯಲ್ಲಿ ನಾನು ಕೇಳಿರೋದು ಆ ಲಿಕ್ವಿಡ್ ನ ರೀಪ್ಲೇಸ್ ಮಾಡ್ತಾರೆ ಥ್ರೂ ಇಂಜೆಕ್ಷನ್ಸ್ ಅಂತೆಲ್ಲ ಕೇಳಿದ್ದೆ. ಅದೇ ತರ ನಮ್ಮ ಹೋಮಿಯೋಪತಿಯಲ್ಲಿ ಆ ಲಿಕ್ವಿಡ್ ಮತ್ತೆ ಉತ್ಪತ್ತಿ ಆಗಕ್ಕೆ, ನ್ಯಾಚುರಲ್ ಆಗಿ ದೇಹದಲ್ಲೇ ಉತ್ಪತ್ತಿ ಆಗೋದಕ್ಕೆ ಔಷಧಿಗಳಿದೆಯಾ? ಆ ಥರದ್ದು ಟ್ರೀಟ್ಮೆಂಟ್ ನೀವು ಕೊಡ್ತೀರಾ? ಖಂಡಿತ. ನಾವು ಹೋಮಿಯೋಪತಿಲಿ ಹೇಳುವಂತದ್ದೇ ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಇದರ ಅರ್ಥ ಬಹಳವಾಗಿ ಒಂದು ಆಳವಾಗಿದೆ. ನ್ಯಾನೋ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಇರುವಂತ ಮೈನ್ಯೂಟ್ ಪಾರ್ಟಿಕಲ್ಸ್ ಇಂದ ತಯಾರು ಮಾಡುವಂತ ಒಂದು ಮೈಕ್ರೋ. ಓಕೆ, ಸೊ ಅದರಿಂದ ಏನಾಗುತ್ತೆ, ನ್ಯಾನೋ ಜೆನೆಟಿಕ್ ಅಂದ್ರೆ ನಾವು ಅನುವಂಶಿಕತೆ ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ಕಾಯಿಲೆಗಳು ಬರೀ ಅನುವಂಶಿಕತೆ ಒಂದೇ ಅಲ್ಲ,
ಅನುವಂಶಿಕತೆ ಇಲ್ಲದಿದ್ರು ಕೂಡ ನಮ್ಮ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬಂದಿರುತ್ತೆ. ಬಟ್ ಆದ್ರೂ ಆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತೆ ಕಾಯಿಲೆಯ ಹಿಂದಿನ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಮೆಡಿಸಿನ್ ಅಂದ್ರೆ ಔಷಧಿ. ಇದನ್ನ ಕೊಟ್ಟಾಗ ಏನಾಗುತ್ತೆ, ವೆದರ್ ಇಟ್ ಇಸ್ ಅನ್ ಆಸ್ಟಿಯೋ ಆರ್ಥರೈಟಿಸ್, ಫಸ್ಟ್ ಜಾಯಿಂಟ್ ಕ್ಯಾಪ್ಸೂಲ್ಸ್ ನ ಅದರ ಶಕ್ತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕೆಲಸಗಳ ಆಗತ್ತೆ. ಮತ್ತೆ ಆ ಸೈನೋವೆಲ್ ಮೆಂಬ್ರೇನ್ ಅಲ್ಲಿ ಇರುವಂತಹ ಸೈನೋವೆಲ್ ಸೆಲ್ಸ್ ಗಳು ಸ್ಟಿಮ್ಯುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನ್ಯಾಚುರಲ್ ಆಗಿ ಸೈನೋವೆಲ್ ದ್ರವ ಹೆಚ್ಚಾಗೋದಕ್ಕೆ, ಉತ್ಪತ್ತಿ ಆಗೋದಕ್ಕೂ ಕೂಡ ಸಹಾಯ ಆಗೋದ್ರಿಂದ ಈ ಕ್ರಿಪಿಟಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ನಡಿಬೇಕಾದ್ರೆ ಸರ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕ್ರಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ಇಟ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಆಸ್ಟಿಯೋ ಆರ್ಥರೈಟಿಸ್. ಅದರ ಮೆಡಿಕಲಿ ನಾವು ಕ್ರಿಪಿಟಸ್ ಅಂತ ಹೇಳಿ ಕರಿತೇವೆ. ಸೊ ಈ ಕ್ರಿಪಿಟಸ್ ಇಂದ ಬಳಲ್ತಾ ಇರೋರು ಅಥವಾ ಡಿಫಾರ್ಮಿಟಿಗಳಿಂದ ಬಳಲ್ತಾ ಇರೋರು, ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ನಾವು ನೋಡಬಹುದು ಬೋಲೆಕ್ಸ್ ಅಂತ ಹೇಳ್ತೀವಿ. ಎಷ್ಟರ ಮಟ್ಟಿಗೆ ಅವರು ಆಸ್ಟಿಯೋ ಆರ್ಥರೈಟಿಸ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಬಿಲ್ ಹೇಗಿರುತ್ತೆ, ನಮ್ಮ ಕಾಲಿನ ಮೂಳೆಗಳು ಈ ರೀತಿ ಬೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನ ನಾವು ಬೋಲೆಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ತರದ ಸ್ಟೇಸ್ ಅಲ್ಲಿ ಏನಾಗುತ್ತೆ, ನಮ್ಮ ಬೋನಿನ ಒಂದು ಡೆನ್ಸಿಟಿ ಕಡಿಮೆ ಆಗುತ್ತೆ. ಬೋನಿನ ಅಂದ್ರೆ ಮೂಳೆಗಳ ಒಂದು ಸಾಂದ್ರತೆ ಕಡಿಮೆ ಆಗಿ, ಸೊ ಸ್ವಲ್ಪ ಏಟಾದ್ರೂ ಪೆಟ್ಟು ಬಿದ್ರು ಕೂಡ ಈ ಫ್ರಾಕ್ಚರ್ ಗಳನ್ನ ಆಗುವಂಥದ್ದು. ಅದಕ್ಕೆ ನಾವು ಏಜ್ ಆದ್ಮೇಲೆ ಹೇಳ್ತೀವಿ ಬಹಳನೇ ಒಂದು ಕೇರ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ನಿಮ್ಮ ಮೂಳೆಗಳ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಎಲ್ಲಂದ್ರಲ್ಲಿ ಬೀಳುವಂಥದ್ದು, ಏಟ್ ಬೀಳುವಂಥದ್ದು, ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಬಿಕಾಸ್ ಒಂದ್ಸರಿ ಫ್ರಾಕ್ಚರ್ ಆಯ್ತು, ಮೂಳೆಗಳಿಗೆ ಪೆಟ್ಟು ಬಿತ್ತು, ಆ ಜಾಯಿಂಟ್ ಕ್ಯಾಪ್ಸೂಲ್ಸ್ ವೀಕ್ ಆಯ್ತು ಅಂದ್ರೆ ತುಂಬಾನೇ ಕಷ್ಟ ಈ ರೀತಿಯ ಸಮಸ್ಯೆಯಿಂದ ದೂರ ಬರೋದಕ್ಕೆ. ಈಗ ಇನ್ನೊಂದು ಈ ಆರ್ಥರೈಟಿಕ್ ಸಂಬಂಧಪಟ್ಟಂಗೆನೆ ಆರ್ಥರೈಟಿಸ್ ಬಂದಾಗ ಅದನ್ನ ಸರಿಯಾಗಿ ಕೇರ್ ತಗೊಳ್ಳಿದ್ರೆ ಅದು ತುಂಬಾ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಮೂಳೆ ಎಲ್ಲ ಬ್ರಿಟಲ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಕರೀತಾರೆ. ಅದಕ್ಕೂ ಕೂಡ ನಮ್ಮಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಉಂಟಾ? ಖಂಡಿತ. ಈಗ ಯಾವ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನನ್ನ ಹತ್ರ ಬಂದ್ಬಿಟ್ರೆ ಅದು ಆಸ್ಟಿಯೋಪೊರೋಸಿಸ್ ಹೋಗದಿರಂಗೆ ನಮ್ಮ ಮಾತ್ರೆಗಳು ನೋಡ್ಕೊಳ್ಳುತ್ತೆ. ವಂಡರ್ಫುಲ್. ಬರೀ ಮಾತ್ರೆಗಳು ನೋವಷ್ಟೇ ಕಡಿಮೆ ಮಾಡುವಂತದ್ದಲ್ಲ, ಆ ತೊಂದರೆಯಿಂದ ಮುಂದೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಗೌಟಿ ಆರ್ಥರೈಟಿಸ್ ಅಲ್ಲಿ ನಾವು ಹೇಳ್ತೀವಿ, ಹೆಚ್ಚು ನಾವು ಜಾಯಿಂಟ್ ಮೇಲೆ ಎಫೆಕ್ಟ್ ಆಯ್ತು, ಫಿಲ್ಟ್ರೇಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಗಳಾಗ್ಬಿಡುತ್ತೆ. ಸೊ ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವಂಥದ್ದು, ರೀನಲ್ ಸ್ಟೋನ್ಸ್ ಆಗುವಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಂಡೀಷನ್ ಆರ್ ಕಾಂಪ್ಲಿಕೇಶನ್ ಇಫ್ ಗೌಟಿ ಆರ್ಥರೈಟಿಸ್ ಇಸ್ ನಾಟ್ ಟ್ರೀಟೆಡ್ ಅಂತ ಹೇಳ್ತೀವಿ. ಸೊ ಅದೇ ರುಮಟೆಡ್ ಆರ್ಥರೈಟಿಸ್ ಅಲ್ಲಿ ಏನ್ ಹೇಳ್ತೀವಿ, ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಬೆಡ್ ರಿಡನ್ ಆಗ್ಬಿಡ್ತಾರೆ, ನೋವಿನ ಮಾತ್ರ ಇಲ್ದಿರ ಇರಕ್ಕಾಗೋದಿಲ್ಲ, ಇಷ್ಟರ ಮಟ್ಟಿಗೆ ಡಿಪೆಂಡೆನ್ಸಿ ಆಗುವಂಥದ್ದು. ಮತ್ತೆ ಇನ್ನೊಂದು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇವತ್ತಿನ ದಿನಗಳಲ್ಲಿ ಸೋರಿಯಾಸಿಸ್ ಅನ್ನೋದು ತುಂಬಾ ಜನ ಬಳಲ್ತಾ ಇದ್ದಾರೆ. ಅದೊಂದು ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆ. ಸೊ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಇರೋದ್ರಿಂದ ಸೊ ನಮ್ಮ ದೇಹದ ಒಂದು 3 ಲೇಯರ್ ಸ್ಕಿನ್ ಇರುತ್ತೆ. ಒಂದು ಎಪಿಡರ್ಮಿಸ್, ಡರ್ಮಿಸ್ ಮತ್ತೆ ಹೈಪೋಡರ್ಮಿಸ್ ಅಂತ. ಈ ಎಪಿಡರ್ಮಿಸ್ ಅನ್ನೋ ಮೇಲಿನ ಪದರಲ್ಲಿ ನಾವು ಸ್ಕಿನ್ ಸೆಲ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಈ ಸ್ಕಿನ್ ಸೆಲ್ಸ್ ಯೂಶಲಿ 28ರಿಂದ 30 ದಿವಸಕ್ಕೆ ಅದು ಸಾಯ್ತಾ ಇರುತ್ತೆ, ಮತ್ತೆ ಉಡ್ತಾ ಇರುತ್ತೆ. ಬಟ್ ಈ ಸೋರಿಯಾಸಿಸ್ ಅನ್ನೋ ಆಟೋ ಇಮ್ಯುನಿಟಿಯಲ್ಲಿ ಆ ಸೆಲ್ಸ್ ಡಿಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಪ್ರತಿ 2 ದಿನಕ್ಕೆ 3 ದಿನಕ್ಕೆ 4 ದಿನಕ್ಕೆ ಅದು ಸಾಯ್ತಾ ಇರುತ್ತೆ, ಉಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಸೊ ಇದರಿಂದ ಸ್ಕೇಲಿಂಗ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ನಾವು ನೋಡಬಹುದು, ತಲೆ ಹೊಟ್ಟು ಬರ್ತಾ ಇದೆ ಡಾಕ್ಟರ್, ಸ್ಕಿನ್ ಮೇಲೆ ಏನೋ ಒಟ್ಟು ತರ ನನಗೆ ಕೆಳಗಡೆ ಬರುತ್ತೆ. ಸೊ ಇದನ್ನೇ ನಾವು ಸೋರಿಯಾಸಿಸ್ ಅಂತ ಹೇಳಿ ಕರಿತೇವೆ. ಇದು ಮೇನ್ ಆಗಿ ಬರುವಂತದ್ದು ಪರ್ಸನಲ್ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಆ ವ್ಯಕ್ತಿಗೆ ಸೋರಿಯಾಸಿಸ್ ಇರುವಂತದ್ದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್, ತಂದೆಗೆ ಸೋರಿಯಾಸಿಸ್ ಇರುವಂತದ್ದು, ಅಥವಾ ಪೆಟರ್ನಲ್ ಸೈಡ್ ಸೋರಿಯಾಸಿಸ್ ಇರುವಂತದ್ದು. ಈ ರೀತಿಯ ಒಂದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಇತ್ತು ಅಂತ ಹೇಳಿದ್ರೆ ಅವರ ನೆಕ್ಸ್ಟ್ ಜನರೇಷನ್ ಡೈರೆಕ್ಟ್ ಆಗಿ ಇಟ್ ಕ್ಯಾನ್ ಗೋ ಟು ಎ ಸೋರಿಯಾಟಿಕ್ ಆರ್ಥರೈಟಿಸ್. ಸೊ ಸೋರಿಯಾಸಿಸ್ ನ ಯಾವಾಗ ಕರೆಕ್ಟ್ ಆಗಿ ಚಿಕಿತ್ಸೆನ ನಾವು ಪಡ್ಕೊಳ್ಳೋದಿಲ್ಲ, ತಗೊಳ್ಳೋದಿಲ್ಲ, ಅದು ಜಾಯಿಂಟ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಜಾಯಿಂಟ್ ಗೆ ಎಫೆಕ್ಟ್ ಆದಾಗ ಕೈನ ಬೆರಳುಗಳಲ್ಲಿ ನೋವು ಬರುತ್ತೆ, ಕಾಲಿನ ಬೆರಳುಗಳಲ್ಲಿ ನೋವು ಬರ್ತಾ ಹೋಗ್ತಾ ಇರುತ್ತೆ. ಸೊ ಇದು ನೇಲ್ಸ್ಗೂ ಕೂಡ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಕೈಯಿನ ಬೆರಳುಗಳ ಒಂದು ಉಗುರಿಗೂ ಕೂಡ ಇದು ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡಿಸ್ಕಲರೇಷನ್ ಆಫ್ ದಿ ನೇಲ್ಸ್ ಅಂತ ಹೇಳ್ತೀವಿ, ಡಿಜನರೇಷನ್ ಆಫ್ ದಿ ನೇಲ್ಸ್ ಅಂತ ಹೇಳ್ತೀವಿ. ಆ ಉಗುರು ಏನಾಗುತ್ತೆ, ನೇಲ್ ಬೆಡ್ ಇಂದ ಹೊರಗಡೆ ಬರುವಂತದ್ದು, ನೋವು ಬರುವಂತದ್ದು, ನಾಡ್ಯೂಲ್ಸ್ ಕಂಡು ಬರುವಂತದ್ದು, ಒಳಗಡೆ ಇದೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಸೊ ಸೋರಿಯಾಸಿಸ್ ಅಂದ್ರೆ ಚರ್ಮದ ಸಮಸ್ಯೆ ಒಂದೇ ಅಲ್ಲ, ಅದು ಜಾಯಿಂಟ್ಗೂ ಕೂಡ ಅಫೆಕ್ಟ್ ಮಾಡಬಹುದಾಗುತ್ತೆ. ಸೊ ಅದನ್ನ ನಾವು ಮೆಡಿಕಲಿ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆ ಪರೀಕ್ಷೆಗಳನ್ನ ಮಾಡಬೇಕು ಅಂದ್ರೆ ನಾವು ಸೋರಿಯಾಸಿಸ್ ಇದೆಯಾ ಅಂತ ಮೊದಲನೇದಾಗಿ ನೋಡಬಹುದಾಗುತ್ತೆ. ರಕ್ತದಲ್ಲಿ HLA-B27 ಅಂತ ಆಂಟಿಬಾಡಿನ ನಾವು ನೋಡ್ತಾ ಹೋಗಬಹುದಾಗುತ್ತೆ. ಈ ರೀತಿಯ ಒಂದು ಡೀಪರ್ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಸೊ ಎಷ್ಟೋ ಜನಕ್ಕೆ ಈ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ಬೇರೆ ಕೊಡುವಂತದ್ದು,
ಸೋರಿಯಾಸಿಸ್ಗೆ ಬೇರೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ನೆಗಡಿ ಜ್ವರಕ್ಕೆ ಒಂದು ಬೇರೆ ಕೊಡುವಂಥದ್ದು. ಇವತ್ತಿನ ಒಂದು ಯುಗ ಏನಾಗಿದೆ, ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವ್ಯಕ್ತಿಗಳು, ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವೈದ್ಯರಾಗಿದ್ದಾರೆ. ಬಟ್ ಹೋಮಿಯೋಪತಿಲಿ ನಾವು ನಂಬುವಂಥದ್ದೇ ಈ ಜನರಲೈಟೀಸ್ ಅಂತ ಹೇಳ್ತೀವಿ. ನಾವು ಆ ರೋಗಕ್ಕೆ ಔಷಧಿ ಕೊಡೋದಿಲ್ಲ, ರೋಗಿಗೆ ಔಷಧಿ ಕೊಡ್ತೀವಿ. ಏನೇ ಒಂದು ನಮ್ಮ ದೇಹದಲ್ಲಿ ಸಮಸ್ಯೆಗಳು ಉಂಟಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ದೇಹದ ಮೂಲಕನೇ ಆಗ್ಬೇಕಾಗತ್ತೆ, ಲಕ್ಷಣದ ಮೂಲಕನೇ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ದ ಬ್ಯೂಟಿ ಆಫ್ ಹೋಮಿಯೋಪತಿ ಅಂತ ಹೇಳಿದ್ರೆ, ಒಂದು ಆ ವ್ಯಕ್ತಿಗೆ ಅನುಗುಣವಾಗಿ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಎಷ್ಟೇ ಕಾಯಿಲೆಗಳಾಗಿರ್ಬೋದು, ಒಂದು ವ್ಯಕ್ತಿಗೆ ಒಂದು ರೋಗ ಇರ್ಬೋದು, ಒಂದು ವ್ಯಕ್ತಿಗೆ ನಾನಾ ತರದ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ, ಈ ರೀತಿಯ ಸಮಸ್ಯೆಗಳು ಕೂಡ ಗುಣ ಆಗೋದಿಕ್ಕೆ, ಕಡಿಮೆ ಆಗೋದಿಕ್ಕೆ ನಮ್ಮ ಮಾತ್ರೆಗಳಲ್ಲಿ ಶಕ್ತಿಗಳಿದೆ. ಸೊ ಅದನ್ನ ಯಾರು ಕರೆಕ್ಟ್ ಆದ ಸಮಯದಲ್ಲಿ ಕರೆಕ್ಟ್ ಆದ ಒಂದು ಚಿಕಿತ್ಸೆ ಪಡ್ಕೊಳ್ಳೋದು ಇಂಪಾರ್ಟೆಂಟು. ಲೇಟರ್ ಸ್ಟೇಜಸ್ ಅಲ್ಲಿ ಬರುವಂತದ್ದು, 4ನೇ ಹಂತದಲ್ಲಿ ಬರುವಂತದ್ದು, ಸೊ ನಂಗೆ ಈಗ ಮೆಡಿಸಿನ್ ಕೊಡಿ ಡಾಕ್ಟರ್, ನಂಗೆ ವಾಸಿ ಮಾಡ್ಕೊಡಿ. ಡೆಫಿನೆಟ್ಲಿ ದೇರ್ ಇಸ್ ಅ ಲಿಮಿಟೇಷನ್ಸ್. ಎಲ್ಲಾನು ವೈದ್ಯರ ಕೆಲಸ ಇರೋದಿಲ್ಲ. ನಾವು ಹೇಳ್ತೀವಿ ವಿ ಟ್ರೀಟ್ ಗಾಡ್ ಕ್ಯೂರ್ಸ್ ಅಂತ. ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಿಗೆ ಪ್ರಯತ್ನ ಆಗುತ್ತೆ ಖಂಡಿತ ನಾವು ಸಹಾಯ ಮಾಡಬಹುದಾಗತ್ತೆ. ಬಟ್ ನಾನು ವೀಕ್ಷಕರಲ್ಲಿ ಏನ್ ಕೇಳ್ಕೊಳ್ತೀನಿ, ಲೇಟರ್ ಸ್ಟೇಜಸ್ ಅಲ್ಲಿ ಬರೋದಕ್ಕಿಂತ ಇನಿಷಿಯಲ್ ಹಂತದಲ್ಲೇ ನಿಮ್ಗೆ ಚಿಕಿತ್ಸೆಗಳನ್ನ ಪಡ್ಕೊಂಡ್ರೆ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಬಂತು ಅಂದ್ರೆ ಆ ಕಾಯಿಲೆ ದೊಡ್ಡದಾಗಿ ಪರಿಗಣಿಸೋದಿಲ್ಲ. ಪರಿಣಾಮಕಾರದ ಕಂಡೀಷನ್ಸ್ ಕೂಡ ಬರೋದನ್ನ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಈ ಮೂಲಕ ಒಂದು ಟಿಪ್ಸ್ ಅನ್ನೋದು ಕೊಡ್ಬೋದಾಗತ್ತೆ. ಒಟ್ಟಾರೆ ನಾವು ನಮ್ಮ ಬದುಕಿನ ಶೈಲಿ, ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ವಿ ಶುಡ್ ಬಿಕಮ್ ಮೋರ್ ಹೆಲ್ತ್ ಕಾನ್ಶಿಯಸ್. ಇವತ್ತಿನ ಒತ್ತಡದ ಜೀವನದಲ್ಲಿ ನಾವಿದನ್ನ ಮರಿಬಾರದು. ಮತ್ತು ಸರಿಯಾದ ಎಕ್ಸಸೈಸಸ್, ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ರೆ ಮನುಷ್ಯನಿಗೆ ಯಾವ ತೊಂದರೆನೂ ಆಗೋದಿಲ್ಲ ಅಲ್ವಾ. ಎಲ್ಲಾ ಸಮಸ್ಯೆಗಳಾಗ್ತಿರೋದು ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ನಮ್ಮ ಹೋಮಿಯೋಪತಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಪರಿಹಾರ ಸಿಗುತ್ತೆ. ಅದರಲ್ಲೂ ಈ ಆರ್ಥರೈಟಿಸ್ ಅನ್ನೋದು ಇದೆಯಲ್ಲ, ಅದು ಎಲ್ರಿಗೂ ಆಗ್ತಕ್ಕಂಥದ್ದು. ಅರ್ಲಿ ಸ್ಟೇಜ್ ಅಲ್ಲಿ ನೀವು ನಮ್ಮ ಹೋಮಿಯೋಪತಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಆಗುವ ಕಾಂಪ್ಲಿಕೇಶನ್ಸ್ ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಖಂಡಿತ. ಇದಕ್ಕೆ ನಾನಾ ತರದ ಒಂದು, ನಾವು ಬರೀ ಆರ್ಥರೈಟಿಸ್ ಬರೀ ಮುಖ ನೋಡ್ತಾನೆ ಗೊತ್ತಾಗೋದಿಲ್ಲ, ಇದು ರಕ್ತದಲ್ಲೂ ಕೂಡ ಸೀಮಿತ ಇರೋದ್ರಿಂದ ಪರೀಕ್ಷೆಗಳು ಬಹಳ ಇಂಪಾರ್ಟೆಂಟು. ಸೊ ಆರ್ಥರೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ. ಒಂದು ವ್ಯಕ್ತಿ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಅಥವಾ ಜಾಯಿಂಟ್ಸ್ ಅಲ್ಲಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಬರೀ ಚಿಕಿತ್ಸೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಸೊ ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇಂದ ಬಳಲ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂಧಿವಾತ ಅನ್ನೋದು ಆರ್ಥರೈಟಿಸ್ ಅಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತದ್ದು. ಬಟ್ ಯಾವ ಮೂಳೆಗೆ ಸಂಬಂಧಪಟ್ಟಿರುವಂತದ್ದು, ಯಾವ ಸಂಧಿವಾತದಿಂದ ಬಳಲ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಆಸ್ ಎ ವೈದ್ಯರಾಗಿ ನಮ್ಮ ಕರ್ತವ್ಯ. ಬಿಕಾಸ್ ಗೌಟಿ ಆರ್ಥರೈಟಿಸ್ ಚಿಕಿತ್ಸೆನೇ ಬೇರೆ, ರುಮೆಟೆಡ್ ಆರ್ಥರೈಟಿಸ್ ಚಿಕಿತ್ಸೆನೇ ಬೇರೆ, ಆಸ್ಟಿಯೋ ಆರ್ಥರೈಟಿಸ್ ಚಿಕಿತ್ಸೆ ಬೇರೆ. ಸೊ ಅದಕ್ಕೆ ಆರ್ಥರೈಟಿಸ್ ಪ್ರೊಫೈಲ್ ಅಂತ ಹೇಳಿ ಕರಿತೇವೆ. ಸೊ ಈ ಆರ್ಥರೈಟಿಸ್ ಪ್ರೊಫೈಲ್ ಅಲ್ಲಿ ನಾವು ನೋಡುವಂತದ್ದು ಮೊದಲನೇದಾಗಿ RA ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಈ ರುಮೆಟೆಡ್ ಆರ್ಥರೈಟಿಸ್ ನಾವು ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದ್ರೆ RA ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು 20 ಇರಬೇಕಾಗತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಗೆ 20, 25, 30, 40 ಈ ರೀತಿಯ ಒಂದು ವ್ಯಾಲ್ಯೂಸ್ ನ ನೋಡ್ತೀವಿ, ಸೊ ಆ ವ್ಯಕ್ತಿಗೆ ರುಮೆಟೆಡ್ ಆರ್ಥರೈಟಿಸ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡ್ತೇವೆ. ಅದೇ ರೀತಿ ಎರಡನೇದಾಗಿ ನಾವು ನೋಡುವಂತದ್ದೇ CRP ಅಂತ ಹೇಳಿ ಕರಿತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಇದು 0 to 6 mg/L ಇರಬೇಕಾಗತ್ತೆ. ಸೊ ಇದು ಯಾವಾಗ ರಕ್ತದಲ್ಲಿ ಹೆಚ್ಚಾಗುತ್ತೆ, ಸೊ ಈ ರೀತಿಯ ಒಂದು ಆರ್ಥರೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ASLO ಟೈಟರ್ ಅಂತ ಹೇಳ್ತೀವಿ. ಸೊ ಇದು 200 ಇರಬೇಕಾಗತ್ತೆ. ಸೊ ಈ ಪ್ರೊಫೈಲ್ ನ ನಾವು ಚೆಕ್ ಮಾಡ್ತೀವಿ. ಯೂರಿಕ್ ಆಸಿಡ್ ಅನ್ನೋ ಒಂದು ಅಂಶನ ನಾವು ಚೆಕ್ ಮಾಡ್ತೀವಿ. 3.5 ರಿಂದ 7 mg/dL ಇರಬೇಕಾಗತ್ತೆ. ಇದು ಯಾವಾಗ ಹೆಚ್ಚಾಗ್ತಾ ಇರುತ್ತೆ ಆ ವ್ಯಕ್ತಿಗೆ ಗೌಟಿ ಆರ್ಥರೈಟಿಸ್ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಇನ್ಫೆಕ್ಟಿವ್ ಆರ್ಥರೈಟಿಸ್, ಇನ್ಫೆಕ್ಷನ್ ಒಳಗಾಗಿ ಕೂಡ ಈ ಬ್ಯಾಕ್ಟೀರಿಯಾಸ್ ವೈರಸ್ ಇಂದ ಕೂಡ ಮೂಳೆಗಳಲ್ಲಿ ನೋವು ಬರುತ್ತೆ. ಸೊ ಇದು ನಾವು ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ESR, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಇದು 20 ಮೇಲ್ಗಡೆ ಅಥವಾ 40 ಮೇಲ್ಗಡೆ mm/h ಅಂತ ಹೇಳ್ತೀವಿ. ಇದು ಇದ್ದಾಗ ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗುವಂಥದ್ದು. ಅದೇ ರೀತಿ ಮೂಳೆಗಳ ಡೆನ್ಸಿಟಿ ಪರೀಕ್ಷೆಗಳನ್ನ ಮಾಡುವಂಥದ್ದು. ಆ ವ್ಯಕ್ತಿಗೆ ಕ್ಯಾಲ್ಸಿಯಂ ಅಂಶ ರಕ್ತದಲ್ಲಿ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. 8 ರಿಂದ 10 mg/dL ಇರಬೇಕಾಗತ್ತೆ. ಸೊ ಅದು ಕಡಿಮೆ ಇದೆಯಾ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಬೇಕಾ, ಕ್ಯಾಲ್ಸಿಯಂ ಫುಡ್ ಹೆಚ್ಚಾಗಿ ತಗೋಬೇಕಾ, ವಿಟಮಿನ್ ಡಿ ಎಷ್ಟಿದೆ, ಇದೆಲ್ಲ ಒಂದು ಆರ್ಥರೈಟಿಸ್ ಪ್ರೊಫೈಲ್ ಆದಾಗ ಆ ವ್ಯಕ್ತಿ ಯಾವ ಆರ್ಥರೈಟಿಸ್ ಇಂದ ಬಳಲ್ತಾ ಇದ್ದಾನೆ, ಯಾವ ಕಾರಣದಿಂದ ಬಳಲ್ತಾ ಇದ್ದಾನೆ. ಹೋಮಿಯೋಪತಿಕ್ ಡಾಕ್ಟರ್ಸ್ ಹತ್ರ ಬಂದಾಗ ಒಂದು ಜನಗಳ ಒಂದು ಪ್ರಶ್ನೆ ಆಗಿರುತ್ತೆ, ಸರ್ ನೀವು ತುಂಬಾ ಟೈಮ್ ತಗೊಳ್ತೀರಾ ನಮ್ ಕೇಸ್ ತಗೊಳ್ಳೋದಕ್ಕೆ. ಖಂಡಿತ ತುಂಬಾ ಟೈಮ್ ಯಾಕೆ ತಗೊಳುತ್ತೆ ಅಂದ್ರೆ ಆ ವ್ಯಕ್ತಿನ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀವಿ. ರೋಗದ ಸಮಸ್ಯೆ ನಮಗೆ ಗೊತ್ತಿರುತ್ತೆ, ರೋಗದ ಕಾಂಪ್ಲಿಕೇಶನ್ಸ್ ನಮಗೆ ಗೊತ್ತಿರುತ್ತೆ, ರೋಗದ ಒಂದು ಲಕ್ಷಣಗಳು ಗೊತ್ತಿರುತ್ತೆ. ಬಟ್ ಆ ರೋಗ ಯಾಕೆ ಬಂತು, ಅವನ್ಗೆ ಯಾಕೆ ಅಟ್ಯಾಕ್ ಆಯ್ತು, ಮನೇಲಿ ಇರೋರಿಗೆಲ್ಲ ಅಟ್ಯಾಕ್ ಆಗ್ಲಿಲ್ಲ,
ಆ ವ್ಯಕ್ತಿಗೆ ಯಾಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ತಿಳ್ಕೊಂಡು ಕರೆಕ್ಟ್ ಆದ ಅವನಿಗೆ ಹೊಂದುವಂತ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಈ ರೀತಿಯ ಸಮಸ್ಯೆಯಿಂದ ನಾವು ಖಂಡಿತ ದೂರ ಇರ್ಬೋದಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ವೈರಲ್ ಆರ್ಥರೈಟಿಸ್ ಅನ್ನೋದು ಸ್ವಲ್ಪ ಜಾಸ್ತಿ ಕೇಳ್ಪಡ್ತಾ ಇದೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ವಾಟ್ ಈಸ್ ದಿಸ್ ವೈರಲ್ ಆರ್ಥರೈಟಿಸ್? ಖಂಡಿತ ವೈರಲ್ ಫೀವರ್ ಕೇಳಿದೀನಿ, ಸೊ ವೈರಲ್ ಆರ್ಥರೈಟಿಸ್ ಅಂತ ಒಂದು ಖಂಡಿತ ನೀವು ಹೇಳ್ದಂಗೆ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಈಗ ಎಷ್ಟೋ ಜನ ವೈರಲ್ ಫೀವರ್ ಇಂದ ಬಳಲ್ತಾ ಇರ್ತಾರೆ, ಕರೆಕ್ಟ್ ಆಗಿ ಚಿಕಿತ್ಸೆನ ಪಡ್ಕೊಂಡಿರೋದಿಲ್ಲ, ಅಥವಾ ಇಮ್ಯುನಿಟಿ ಅನ್ನೋದು ಲೋ ಇರುತ್ತೆ ಆ ವ್ಯಕ್ತಿಗಳಲ್ಲಿ, ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ. ಸೊ ಇದು ಪೋಸ್ಟ್ ಸೆಕೆಂಡರಿ ಆಗಿ ಅಫೆಕ್ಟ್ ಆಗುವಂತದ್ದೇ ಜಾಯಿಂಟ್ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ಇದನ್ನೇ ನಾವು ವೈರಲ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇಂಥ ವ್ಯಕ್ತಿಗಳಲ್ಲಿ ಪದೇ ಪದೇ ಜ್ವರ ಬರುವಂತದ್ದು, ಜ್ವರದ ಜೊತೆಗೆ ಬಾಡಿ ಪೈನ್, ಫೈಬ್ರೋಮಯಾಲ್ಜಿಯಾ ಅಂತ ಹೇಳಿ ಕರಿತೇವೆ, ಜಾಯಿಂಟ್ಸ್ ಪೈನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ನಮ್ಮ ದೇಹದಲ್ಲಿ ಯಾವಾಗ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಎಸ್ಪೆಷಲಿ ಮಿಡ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಅಲ್ಲಿ ಪೈನ್ ಜಾಸ್ತಿ ಆಗುವಂತದ್ದು, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಆಗುವಂತದ್ದು. ಸರ್ ನಡೆಯೋದಕ್ಕೆ ಯಾಕೋ ಕಷ್ಟ ಆಗುತ್ತೆ, ಸ್ವಲ್ಪ ವಾಮ್ತ್ ಅಲ್ಲಿ ಬಿಸಿನೀರಲ್ಲಿ ಕೈಕಾಲು ಅಲ್ಲಾಡ್ಸಿದ್ರೆ ನಂಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ವೈರಲ್ ಇನ್ಫೆಕ್ಷನ್ಸ್ ಆಗಿ ನೋಡ್ಬೋದಾಗುತ್ತೆ, ವೈರಲ್ ಫೀವರ್ ಆಗಿ ನೋಡ್ಬೋದಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳುವಂತದ್ದೇ ಚಿಕನ್ ಗುನ್ಯಾ. ಸೊ ಚಿಕನ್ ಗುನ್ಯಾ ತುಂಬಾ ಜನ ಬಳಲಿದ್ರು ಇಷ್ಟು ವರ್ಷ. ಸೊ ಅದೊಂದು ವೈರಸ್ ಇಂದ ಬಂದಿರುವಂತದ್ದು, ವೈರಲ್ ಫೀವರ್ ಇಂದ ಬಂದಿರುವಂತದ್ದು. ವೈರಲ್ ಲೋಡ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಈ ರೀತಿ ಒಂದು ಆರ್ಥರೈಟಿಸ್ ಕಂಡೀಷನ್ ಬರುವಂತ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಹೋಮಿಯೋಪತಿ ಇಸ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಬೆಸ್ಟ್ ಮೆಡಿಕೇಶನ್ಸ್ ಫಾರ್ ವೈರಲ್ ಆರ್ಥರೈಟಿಸ್, ಬಿಕಾಸ್ ನಮ್ಮ ಮೆಡಿಕೇಶನ್ಸ್ ಈ ವೈರಲ್ ಲೋಡ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಪದೇ ಪದೇ ಬರುವಂತ ಒಂದು ಇಮ್ಯುನಿಟಿಯಿಂದ ವೈರಲ್ ಫೀವರ್ ನ ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಜಾಯಿಂಟ್ ಅಫೆಕ್ಟ್ ಆಗದೆ ಇರಂಗೆ, ಸೆಕೆಂಡರಿ ಆಗಿ ಅಫೆಕ್ಟ್ ಆಗದೆ ಇರಂಗೆ ಮೂಳೆಗಳಿಗೆ ಅದು ಕೂಡ ನೋಡ್ಕೊಳ್ತಾ ಹೋಗುತ್ತೆ. ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ನೀವು ಕೊಟ್ಟಂತ ಮಾಹಿತಿ ಇದೆಯಲ್ಲ, ಅದು ನಿಜವಾಗ್ಲೂ ಬಹಳ ಅಮೂಲ್ಯವಾದದ್ದು. ಬಹಳ ವಿಸ್ತಾರವಾಗಿ ಅದ್ರ ಬಗ್ಗೆ ನೀವು ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿರೋ ವೀಕ್ಷಕರೇ, ಆರ್ಥರೈಟಿಸ್ ಬಗ್ಗೆ, ಅದರ ಏನೇನು ಲಕ್ಷಣಗಳು, ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿದೆ ಅಂತ ತಿಳ್ಕೊಂಡ್ರಲ್ವಾ? ಮತ್ತಿನ್ಯಾಕೆ ತರ ಮಾಡ್ತೀರಾ? ಬೇಗ ಬನ್ನಿ, ನಮ್ಮ ಹೋಮಿಯೋಪತಿಗೆ ಬಂದು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ನೀವು ಚಿಕಿತ್ಸೆಯನ್ನು ತಗೊಂಡು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕೆ ನಮ್ಮ ಹೋಮಿಯೋಪತಿಯೇ ಯೋಗ್ಯ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆಗದಿರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.